ಓಂ ಇದಮೃತಂ ಇದಂ ಬ್ರಹ್ಮ ಇದಂ ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸಯೇಷೋಷ್ಮಾಖಣಃ ಸತ್ಯಮೇವ ಜಯತಿ ನಾನೃತಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1107ನೇ ಭಾಗ ಇದು. ಅನುಶಾಸನ ಪರ್ವದ 40ನೇ ಭಾಗ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದ 27ನೇ ಅಧ್ಯಾಯ, ಅದರ 36ನೇ ಶ್ಲೋಕದ ವಿವರಣವನ್ನು ಕಳೆದ ದಿವಸ ನೋಡಿದ್ದೀವಿ. ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ 55ನೇ ಅಧ್ಯಾಯ, ಅದರ 9ನೇ ಶ್ಲೋಕ. ವೈಷ್ಣವ ಪಾಠದಲ್ಲಿ 48ನೇ ಅಧ್ಯಾಯ, ಅದರ 9ನೇ ಶ್ಲೋಕ. ಕಳೆದ ದಿವಸ ಬ್ರಹ್ಮಹತ್ಯಾ ತ್ರಿಭಾಗೇನ ಅನ್ನುವಂಥ ಈ ಶ್ಲೋಕ ಏನಿದೆ, ಗರ್ಭಾಧಾನ ವಿಶೋಧಿತಾಂ ಗೃಹೀಯಾತ್ತಾಂ ಚತುರ್ಭಾಗ ವಿಶುದ್ಧಾಂ ಸರ್ಜನಾತ್ ಪುನಃ ಅನ್ನುವಂಥ ಶ್ಲೋಕ, ಅದರ ವಿಮರ್ಶವನ್ನು ನೋಡಿದೆವು. ಸ್ತ್ರೀಯೊಬ್ಬಳು ವಿವಾಹಕ್ಕಿಂತ ಪೂರ್ವದಲ್ಲಿ ಸ್ವೇಚ್ಛೆಯಿಂದಾಗಲಿ ಅಥವಾ ಬಲಾತ್ಕಾರದಿಂದಾಗಲಿ ಪರಪುರುಷ ಸಂಪರ್ಕಕ್ಕೊಳಗಾಗಿದ್ದರೆ ಅಥವಾ ಗರ್ಭಿಣಿಯೇ ಆಗಿದ್ದರೆ ಅವಳಿಗೆ ಮತ್ತೊಂದು ವಿವಾಹ ಹೇಗೆ ಅನ್ನುವಂಥ ಒಂದು ಪ್ರಶ್ನೆ ಅದು. ಆ ಇಡೀ ಪ್ರಕರಣವೇ ಪುನರ್ವಿವಾಹದ ಪ್ರಕರಣವೇ ಆಗಿದೆ. ಆದ್ದರಿಂದ ಇಂಥ ಸ್ತ್ರೀಗೆ ಪುನರ್ವಿವಾಹ ಮಾಡುವುದು ಹೇಗೆ? ಯಾವ ಸ್ತ್ರೀ ಗಂಡನ ಕೈ ಹಿಡಿದಿದ್ದಾಳೆ, ಪಾಣಿ ಮಾತ್ರೇಣ ಮಕ್ಕಳಾಗಲಿಲ್ಲ, ಅಂಥವಳಿಗೆ ಮತ್ತೊಂದು ಮದುವೆ ಮಾಡಿಕೊಡಬಹುದು ಅಂತೀರಿ. ಅವಳು ಹವ್ಯ ಕವ್ಯ ಇತ್ಯಾದಿಗಳಲ್ಲಿ ಭಾಗವಹಿಸಬಹುದು ಅಂತ ಕೂಡ ಹೇಳ್ತೀರಿ. ದೇವತಾ ಕಾರ್ಯ, ಶ್ರಾದ್ದ ಕಾರ್ಯ ಮೊದಲಾದ ಕಡೆ ಭಾಗವಹಿಸಬಹುದು ಅಂತಲೂ ಹೇಳಿದ್ದೀರಿ. ಆದರೆ ಯಾರಿಗೆ ಪರಪುರುಷ ಸಂಪರ್ಕವೇ ಆಗಿದೆಯೋ, ವಿವಾಹದ ಹೊರಗೆ, ವಿವಾಹ ಸಂಬಂಧದ ಹೊರಗೆ, ಮತ್ತೆ ಗರ್ಭಿಣಿಯಾಗಿದ್ದಾಳ, ಕೆಲವು ಬಾರಿ ಹೆತ್ತಿರಬಹುದು, ಇನ್ನು ಆ ಪ್ರಸವಕ್ಕೆ ಅವಳು ಕಾಯ್ತಾ ಇರಬಹುದು, ಅಥವಾ ಬಲಾತ್ಕಾರಕ್ಕೊಳಗಾಗಿರಬಹುದು. ಇಂಥವಳಿಗೆ ಮತ್ತೊಂದು ವಿವಾಹ ಹೇಗೆ ಅಂತ ಒಂದು ಪ್ರಶ್ನೆ ಬಂದಿತ್ತು. ಅಲ್ಲಿರುವಂತಹ ಶ್ಲೋಕವನ್ನು ಅನೇಕ ವಿಮರ್ಶೆಗಳ ಪೂರ್ವಕವಾಗಿ ನಾನು ಹೇಳಿದೆ. ಅಂಥವಳಿಗೆ ಬ್ರಹ್ಮಹತ್ಯೆಯ ಪ್ರಾಯಶ್ಚಿತ್ತವನ್ನು 3 ಭಾಗ ಮಾಡಿ ಆ ಬ್ರಹ್ಮಹತ್ಯೆಯ ಪ್ರಾಯಶ್ಚಿತ್ತವನ್ನು ಮಾಡಿಸಬೇಕು ಅನ್ನುವಂಥ ವ್ಯಾಖ್ಯಾನ ಏನಿದೆ, ಅದು ಸರಿ ಹೊಂದುವಂಥದ್ದಲ್ಲ. ಗುರುಗಳಾದ ಹಯೋಧನ ಪುರಾಣಿಕಾಚಾರ್ಯರು ಹೇಳಿದಂತೆ ಅವಳು ಮತ್ತೊಂದು ಬಾರಿ ರಜೋದರ್ಶನ ಕಂಡಾಗಲೇ ಅವಳಿಗೆ ಶುದ್ಧಿ ಆಗ್ತದೆ ಅನ್ನೋದನ್ನು ಕಳೆದ ದಿವಸ ನೋಡಿದ್ವಿ. ಬ್ರಹ್ಮಹತ್ಯಾ ತ್ರಿಭಾಗ ಏನಂತಿದೆ, ಬ್ರಹ್ಮಹತ್ಯಾ ತ್ರಿಭಾಗ ಅನ್ನುವ ಶಬ್ದಕ್ಕೆ ಬ್ರಹ್ಮಹತ್ಯೆಯ 3ನೇ ಒಂದು ಭಾಗ ಅಂತ ಅರ್ಥ ಮಾಡಿಕೊಂಡಿದ್ದೇವೆ. ಆ ಕಾರಣದಿಂದ ಕಾರ್ಯವಾದಂತಹ ರಜೋದರ್ಶನವನ್ನು ಲಕ್ಷಣೆಯ ಇಟ್ಕೊಂಡಿದ್ದೇವೆ. ಕಾರಣವಾಚಕವಾದ ಶಬ್ದ ಶ್ಲೋಕದಲ್ಲಿದೆ. ಕಾರ್ಯವಾಚಕವಾದಂತಹ ರಜೋದರ್ಶನವನ್ನು ನಾವು ತಿಳ್ಕೊಂಡು ರಜೋದರ್ಶನ ಆದಾಗ ಅವಳಿಗೆ ಶುದ್ಧಿ ಅನ್ನೋ ಅರ್ಥವನ್ನು ಇಟ್ಕೊಂಡಿದ್ದೇವೆ. ಶ್ಲೋಕ ಇವತ್ತು ನಮಗೆ ಯಾವ ರೂಪದಲ್ಲಿ ಉಪಲಬ್ಧ ಇದೆ, 3-4 ಪಾಠಗಳಲ್ಲಿ ಇದ್ದ ಪಾಠದಲ್ಲಿ ಯಾವುದೊಂದು ಶುದ್ಧವಾದ ಪಾಠ ಅಂತ ನಮಗೆ ತಕ್ಕಮಟ್ಟಿಗಾದರೂ ಮನವರಿಕೆ ಆಗ್ತದೆ, ಅಂಥದ್ದನ್ನು ಸ್ವೀಕಾರ ಮಾಡಿ ಅದರ ಅರ್ಥವನ್ನು ಕೂಡ ನಾವು ನೋಡಿದ್ದಾಗಿದೆ. ಇಷ್ಟಾದರೂ ಆ ಶ್ಲೋಕದ ಸ್ವಚ್ಛವಾದ ಪಾಠ ಸಿಕ್ಕಿಲ್ಲ ಅಂತ ನನಗೆ ಕಾಣಿಸ್ತದೆ ಆ ಶ್ಲೋಕವನ್ನು ನೋಡಿದಾಗ. ಅದು ಹಾಗೇನೇ ಇಲ್ಲಿ ಈ ಒಂದು ಪ್ರಶ್ನವನ್ನು ಒಬ್ರು ಕೇಳಿದರು. ಹಿಂದೆ ಶಾಂತಿ ಪರ್ವದ ಪ್ರವಚನ ಮಾಡುವಾಗ ರಾಮಾಯಣ, ಮಹಾಭಾರತ, ಭಾಗವತ, ವೇದ ಇತ್ಯಾದಿ ಕಡೆಗಳಲ್ಲಿ ಬಂದಿರುವಂತೆ ಬ್ರಹ್ಮಹತ್ಯೆ ಕಾರಣದಿಂದಾಗಿ ಸ್ತ್ರೀಯರಲ್ಲಿ ರಜೋದರ್ಶನ ಆಗ್ತದೆ ಅನ್ನುವ ವಿಷಯ ಏನಿದೆ, ಅದನ್ನು ನೀವು ಅಲ್ಲಗಳೆದಿದ್ರಿ ನಿಮ್ಮ ಪ್ರವಚನದಲ್ಲೇ ಹಿಂದೆ. ಈಗ ಆ ಬ್ರಹ್ಮಹತ್ಯೆನೇ ಕಾರಣ, ರಜೋದರ್ಶನ ಅಂದ್ರೆ ಕಾರ್ಯ ಅಂತ ಇಲ್ಲಿ ಹೇಳ್ತಾ ಇದ್ದೀರಲ್ಲ ಅಂತ ಒಬ್ರು ಜಿಜ್ಞಾಸೆ ವ್ಯಕ್ತಪಡಿಸಿದ್ರು. ಸರಿಯೇ, ಹಿಂದೆ ನಾನು ಹೇಳಿದ್ದು ವಿಷಯ ಏನಿದೆ,
ಇಂದ್ರನಿಗೆ ಬ್ರಹ್ಮಹತ್ಯೆ ಬಂದಿರಲಿಲ್ಲ. ಹಾಗಿರುವಾಗ ಅವನು ಬೇರೆಯವರಿಗೆ ನದಿ, ನೀರು, ವೃಕ್ಷ, ಭೂಮಿ ಇತ್ಯಾದಿಗಳಿಗೆ, ಸ್ತ್ರೀಯರಿಗೆ ಅದನ್ನು ಹಂಚಿಕೊಡುವ ಪ್ರಸಂಗವೇನಿದೆ ಅಂತ ಭಾಗವತ ತಾತ್ಪರ್ಯದ ಆಧಾರದಲ್ಲಿ, ಮಹಾಭಾರತ ತಾತ್ಪರ್ಯ ನಿರ್ಣಯದ ಆಧಾರದಲ್ಲಿ ಹೇಳಿದ್ದೇನಿದೆ ಅದಕ್ಕೆ ನಾನು ಇವತ್ತು ಆ ನಿಲುವಿಗೆ ಅಂಟಿಕೊಂಡೇ ಇದ್ದೇನೆ. ಅದರ ವಿಸ್ತೃತವಾದ ರೂಪವನ್ನು ಅಲ್ಲೇ ಕೇಳಬಹುದು. ಈಗ ಈ ಥರ ಇಲ್ಲೇನು ಹೇಳಿದೆ ಅಂದರೆ, ಇದೊಂದು ಸ್ಥೂಲ ದೃಷ್ಟಿಕೋನ. ಶಾಸ್ತ್ರದಲ್ಲಿ ಹೇಳಿ ಅಂತೂ ಇದ್ದಾರಲ್ಲ, ಬ್ರಹ್ಮಹತ್ಯೆಯನ್ನು ಸ್ತ್ರೀಯರು ಸ್ವೀಕಾರ ಮಾಡಿದ್ರು, ಅದರಿಂದ ಅವರಿಗೆ ರಜೋದರ್ಶನ ಆಯಿತು ಅಂತ ವೇದದಲ್ಲಿ, ಭಾರತ ಭಾಗವತಾದಿಗಳಲ್ಲಿ ಹೇಳಿ ಅಂತೂ ಇದ್ದಾರೆ. ಅದರ ಒಳಾರ್ಥ ಏನಿರಬಹುದು ಅದು ವಿಷಯ ಬೇರೆ. ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ ಅಂತ ಹೇಳಿದಂತೆ, ಶಾಸ್ತ್ರದಲ್ಲಿ ಬ್ರಹ್ಮಹತ್ಯೆಯ ಕಾರಣದಿಂದಾಗಿ ಅವರಿಗೆ ರಜೋದರ್ಶನ ಆಯಿತು, ಬ್ರಹ್ಮಹತ್ಯೆಯ ಒಂದು ಭಾಗವನ್ನು ಸ್ವೀಕಾರ ಮಾಡಿದ್ರಿಂದ ಅವರಿಗೆ ರಜೋದರ್ಶನ ಆಯಿತು ಅಂತ ಮಾತಂತೂ ಇದೆಯಲ್ಲ. ಅದರಿಂದ ಸ್ಥೂಲ ದೃಷ್ಟಿಯಿಂದಾದರೂ ಅದು ಕಾರಣವಾಗಿದೆ, ರಜೋದರ್ಶನ ಅದು ಕಾರ್ಯವಾಗಿದೆ. ಒಳಾರ್ಥ ಏನಿದೆಯೋ ಅದು ಗೊತ್ತಿಲ್ಲ ನಮಗೆ. ಅಂತೂ ಪಾಪದ ಕಾರಣದಿಂದಾಗಿ ಬಂದಂತಹ ಒಂದು ಶಾಪವಲ್ಲ ಇದು. ಬ್ರಹ್ಮಹತ್ಯೆಯನ್ನು ಸ್ತ್ರೀಯರು ಸ್ವೀಕಾರ ಮಾಡಿದ್ರು, ಅದರಿಂದ ಅವರಿಗೆ ಆ ಪಾಪದ ಒಂದು ಪಾಲು, ಇಂದ್ರ ಮಾಡಿದ ಪಾಪದ ಒಂದು ಪಾಲು ಅವರಿಗೂ ಬಂದಿತ್ತು. ಆದ್ರಿಂದ ಆ ಪಾಪದ ಫಲವಾಗಿ ರಜೋದರ್ಶನ ಆಯಿತು ಅಂತ ಏನಿದೆಯಲ್ಲ, ಅದನ್ನು ನಾನು ಅಲ್ಲಗಳೆದಿದ್ದೆ. ಹಾಗಾದ್ರೆ ಈ ಥರ ಹೇಳಿದ್ದಾರೆ ಯಾಕೆ? ಅದು ನಮ್ಮ ಜ್ಞಾನಕ್ಕೆ ಮೀರಿದ್ದು ಅಲ್ಲ ಅಂತ ಮಾತ್ರ ನಾನು ಪ್ರತಿಪಾದನೆ ಮಾಡಿದ್ದೆ. ಅದನ್ನು ಈಗಲೂ ಕೂಡ ಹಾಗೇ ಹೇಳ್ತೇನೆ. ಅದೊಂದು ಪಾಪದ ಫಲ ಅಲ್ಲ, ಅದೊಂದು ವರವೇ ಆಗಿದೆ. ಅವರನ್ನು ಮಾನಸಿಕವಾಗಿ, ದೈಹಿಕವಾಗಿ ಶುದ್ಧಿಗೊಳಿಸುವಂಥ ಮತ್ತು ಅವರಿಗೆ ನವಚೈತನ್ಯವನ್ನು ತುಂಬುವಂಥ, ದೈಹಿಕವಾಗಿ ಮಾನಸಿಕವಾಗಿ ನವಚೈತನ್ಯವನ್ನು ಅವರಲ್ಲಿ ತುಂಬುವಂಥ ಒಂದು ವರ ಅದು. ಹಾಗೆ ನಾವು ಭಾವಿಸಬೇಕು ಅಂತ ಹಿಂದೆ ಏನು ಹೇಳಿದ್ದೆ, ಈಗಲೂ ಕೂಡ ಅದನ್ನೇ ಹೇಳ್ತಿದ್ದೆ. ಸ್ಥೂಲ ದೃಷ್ಟಿಯಿಂದ ಬ್ರಹ್ಮಹತ್ಯೆಯ ಮೂರನೇ ಒಂದು ಭಾಗ ಕಾರಣ, ರಜೋದರ್ಶನ ಅನ್ನೋದು ಸ್ಥೂಲ ದೃಷ್ಟಿಯಿಂದಲೇ ಒಂದು ಕಾರ್ಯ. ಅದನ್ನು ಹೀಗೆ ತಿಳ್ಕೊಳ್ಳೋಣ. ಈ ಎಲ್ಲ ವಿಷಯಗಳನ್ನು ಆಲೋಚನೆ ಮಾಡಿದಾಗ ಈ ಮಹಾಭಾರತದ ಈ ಪ್ರಸಂಗ, ಇದರ ಹಿಂದೆ ನಾವು ನೋಡಿದಂಥ ಒಂದು ಭಾಗ, ಸ್ತ್ರೀಯರಿಗೆ ಪುನರ್ವಿವಾಹ ಅನ್ನುವಂಥದ್ದು ಒಂದು ಭಾಗ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಸ್ತ್ರೀಯರನ್ನು ಮದುವೆ ಮಾಡ್ಕೊಳ್ತಿದ್ರು ಅಂತ ಅನ್ನೋದು ಮತ್ತೊಂದು ವಿಚಾರ. ಅದು ಕೂಡ ನಿನ್ನೆ ಮೊನ್ನೆ ಆ ಮಹಾಭಾರತದಲ್ಲೇ ಇವೇ ಅಧ್ಯಾಯಗಳಲ್ಲೇ ಬಂದವು, ಮಾರ್ಕಂಡೇಯ ನಾರದರ ಸಂವಾದದಲ್ಲಿ. ಈ ಎಲ್ಲ ವಿಷಯಗಳ ಕುರಿತಾಗಿ ನಾವು ಕೆಲವು ಬೇರೆ ವಿಷಯಗಳನ್ನು ಕೂಡ ಅವಗಾಹನೆ ಮಾಡಿಕೊಳ್ಬೇಕಾಗಿದೆ ಅಂತ ಕಳೆದ ದಿವಸ ಹೇಳಿದ್ದೆ. ಇದ್ರ ಜೊತೆಗೆ ಮಹಾಭಾರತದಲ್ಲಿ ಬಂದಿಲ್ಲದೆ ಹೋದರೂ ಕೂಡ ಈ ವಿಷಯಗಳನ್ನು ನೋಡುವಾಗ ನಾರದ ಪುರಾಣದ ಒಂದು ಮಾತನ್ನು ಹೇಳಿದ್ದಾನೆ, ಸಮುದ್ರ ಯಾತ್ರಾ ಸ್ವೀಕಾರ ಅಂತ. ವಿದೇಶಕ್ಕೆ ಹೋಗುವ ಒಂದು ಪ್ರಸಂಗ. ಹೀಗಾಗಿ ಈಗ ನಾವು ವಿದೇಶಕ್ಕೆ ಹೋಗುವ ಪ್ರಸಂಗ, ಸ್ತ್ರೀಯರಿಗೆ ಪುನರ್ವಿವಾಹ ಮಾಡುವ ಪ್ರಸಂಗ, ಮತ್ತೆ ಬ್ರಾಹ್ಮಣರು ಬೇರೆ ವರ್ಣದ ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಳುವ ಪ್ರಸಂಗ, ಈ ಮೂರನ್ನು ಕುರಿತು ಒಂದು ಬಾರಿ ನೋಡಿಬಿಡೋಣ. ಎರಡು ಇಲ್ಲೇ ಬಂದದ್ದು, ಸಮುದ್ರ ಯಾತ್ರಾ ಸ್ವೀಕಾರ ಅಂತ ಅನ್ನೋದು ಹಿಂದೆ ಬಂದದ್ದು. ಶಾಸ್ತ್ರದ ಹೊರತಾಗಿಯೂ ಕೂಡ, ಶಾಸ್ತ್ರದ ಸ್ಪಷ್ಟವಾದ ಆದೇಶಗಳ ಹೊರತಾಗಿಯೂ ಕೂಡ ಇವು ನಡೀತಿವೆಯಲ್ಲ ಕೆಲವು ಕಡೆ. ನಡೆದಾಗ ಅದಕ್ಕೆ ನಾವು ಹೇಗೆ ಸ್ಪಂದಿಸಬೇಕು ಅನ್ನೋದು ಕೂಡ ನಮಗೆ ಬರುವಂಥ ಒಂದು ಪ್ರಶ್ನೆ ಆಗಿರ್ತದೆ. ಇದಕ್ಕೆ ನಾವು ತಿಳ್ಕೊಳ್ಬೇಕೇನು ಅಂದರೆ, ಇವೆಲ್ಲವನ್ನು ನಿರಾಕರಣೆ ಮಾಡುವಂಥವ್ರು, ಸ್ತ್ರೀಯರಿಗೆ ಪುನರ್ವಿವಾಹ ಆಗಬಾರದು ಅಂತ ಹೇಳುವವರು, ವಿದೇಶ ಗಮನ ಮಾಡಬೇಡಿ ಅಂತ ಹೇಳುವವರು, ಬ್ರಾಹ್ಮಣರು ಬೇರೆ ವರ್ಣದ ಸ್ತ್ರೀಯರನ್ನು ಮದುವೆ ಮಾಡ್ಕೊಳ್ಬೇಡಿ ಅಂತ ಹೇಳುವವರು, ಪ್ರತಿಪಾದನೆ ಮಾಡುವವರು, ಶಾಸ್ತ್ರದಲ್ಲಿರುವ ದೃಷ್ಟಿಕೋನವನ್ನೇ ಪ್ರತಿಪಾದನೆ ಮಾಡ್ತಾರೆ, ಬೇರೆ ಏನಲ್ಲ. ಅವರು ಒಂದು ಕಡೆ, ಇನ್ನೊಂದು ಕಡೆ ಅದನ್ನು ಮಾಡುವವರು, ಅವರೆಲ್ಲರೂ ಕೂಡ ತಿಳ್ಕೊಳ್ಬೇಕಾದ ಒಂದು ಸಂಗತಿ ಏನು, ಅನೇಕ ವಿಷಯಗಳು ಧರ್ಮಸ್ಯ ಸೂಕ್ಷ್ಮಾಗತಿ ಅಂತ ಮಹಾಭಾರತನೇ ಹೇಳುವಂತೆ, ತರ್ಕೋ ಪ್ರತಿಷ್ಠ ಶ್ರುತಯೋ ವಿಭಿನ್ನಾ ನೈಕೋ ಋಷಿರಿಯಸ್ಯ ವಚಃ ಪ್ರಮಾಣಂ ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ ಮಹಾಜನಃ ಏನ ಗತಸ್ಸ ಪಂಥಾಹ ಅಂತ ಯಕ್ಷ ಪ್ರಶ್ನದಲ್ಲಿ ಬಂದಂಥ ಮಾತಿದು. ತರ್ಕ ಅಪ್ರತಿಷ್ಠ, ಹೀಗೆ ಮಾಡಬೇಕು ಅಂತ ನಮ್ಮ ತರ್ಕದಿಂದ ನಾವು ಮಾಡ್ಲಿಕ್ಕೆ ಹೋದರೆ ತರ್ಕಕ್ಕೆ ನೆಲೆ ಇಲ್ಲ. ವೇದವಾಕ್ಯಗಳ ಆಧಾರವೇ, ಶಾಸ್ತ್ರಗಳ ಆಧಾರವೇ ಅದಕ್ಕೆ ಬೇಕು. ಅಪ್ರತಿಷ್ಠ ಶ್ರುತಯ ವಿಭಿನ್ನಾ, ವೇದವಾಕ್ಯಗಳನ್ನ, ಸ್ಮೃತಿಗಳನ್ನು ನೋಡೋಣ ಅಂದರೆ ಬೇರೆ ಬೇರೆ ಸರ ಒಂದೊಂದು ಕಡೆ ಒಂದೊಂದು ರೀತಿಯಾಗಿದೆ. ನೈಕೋ ಋಷಿ ಯಸ್ಯ ವಚಃ ಪ್ರಮಾಣ, ಈ ಕಾಲದ ಜ್ಞಾನಿಗಳು ಪಂಡಿತರು ಆಗಿರಬಹುದು, ಹಳೆ ಕಾಲದ ಋಷಿಗಳು ಆಗಿರಬಹುದು,
ಅವರಲ್ಲಿ ಯಾರ ಮಾತನ್ನು ಸ್ವೀಕಾರ ಮಾಡುವುದು? ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳ್ತಾರೆ. ಅವರು ಕೂಡ ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಮ್, ಧರ್ಮದ ತತ್ವ ಅಂತ ಬಹಳ ಸೂಕ್ಷ್ಮವಾದದ್ದು. ಹಾಗಾಗಿ ಏನ್ ಮಾಡಬೇಕು? ಮಹಾಜನಃ ಏನ ಗತಃ ಸಪಂಥಾಹ. ಆ ಕಾಲದಲ್ಲಿ, ನಾವಿದ್ದ ಕಾಲದಲ್ಲಿ, ಆ ಪ್ರಸಂಗದಲ್ಲಿ ನಮಗೇನು ಪ್ರಶ್ನೆ ಬರ್ತದಲ್ಲ, ಆಗ ನಮ್ಮ ಸುತ್ತಮುತ್ತಲಿದ್ದಂತಹ ದೊಡ್ಡವರು ಏನ್ ಮಾಡ್ತಾರೆ ಅಂತ ಅದನ್ನು ಕೇಳಿ ಆ ಪ್ರಕಾರ ನಡಿಬೇಕಷ್ಟೆ. ತೈತ್ತರೀಯ ಉಪನಿಷತ್ನಲ್ಲಿ ಗುರುವಾದವನು ಶಿಷ್ಯನಿಗೆ ವಿದ್ಯಾಭ್ಯಾಸ ಮಾಡಿಸಿ ಅವನನ್ನು ಕಳಿಸಿಕೊಡುವಂತಹ ಒಂದು ಪ್ರಸಂಗ ಇದೆ. ಅಥಯಜಿತೆ ಕರ್ಮ ವಿಚಿಕಿತ್ಸಾವ ವೃತ್ತ ವಿಚಿಕಿತ್ಸಾವ ಸ್ಯಾತ್. ನಿನಗೊಂದು ವೇಳೆ ಯಾವ್ದಾದ್ರು ಕರ್ಮದ ಬಗ್ಗೆ, ಒಂದು ಯಾವ್ದಾದ್ರು ನಡವಳಿಕೆಯ ಬಗ್ಗೆ ವಿಚಿಕಿತ್ಸಾ, ಹೇಗೆ ಇದನ್ನು ಮಾಡಬೇಕು ಅಂತ ಸಂಶಯ ಬರಬಹುದು. ಏತತ್ರ ಬ್ರಾಹ್ಮಣ ಸಮ್ಮರ್ಷಿಣಃ, ನಿನ್ನ ತತ್ರ ನೀರಿರುವ ದೇಶದಲ್ಲಿ, ನೀರಿರುವ ಕಾಲದಲ್ಲಿ, ಸಮ್ಮರ್ಷಿಣಃ ಶಾಸ್ತ್ರಾರ್ಥ ವಿಚಾರಗಳನ್ನು ವಿಮರ್ಶೆ ಮಾಡಬಲ್ಲಂತಹ ಪಂಡಿತರೇನಿರ್ತಾರೆ, ಜ್ಞಾನಿಗಳೇನಿರ್ತಾರೆ. ಯಥಾತೆ ತತ್ರ ವರ್ತೇರನ್, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವ್ರು ಹೇಗೆ ತಾವು ನಡ್ಕೊಳ್ತಾರೆ ಮತ್ತು ಸಮಾಜಕ್ಕೆ ಉಪದೇಶ ಮಾಡ್ತಾರೆ. ತಥಾ ವರ್ತೇತಾಹ, ಅದಂತೂ ನೀನು ಕೂಡ ನಡ್ಕೊಳ್ಬೇಕು. ಏಷ ಆದೇಶ ಏಷ ಉಪದೇಶ. ಅವರೆಂಥವ್ರು ಇರಬೇಕು? ಅರೂಕ್ಷಾಹ ಧರ್ಮಕಾಮಾಸ್ಯು, ಸ್ವಯಂ ರಾಗದ್ವೇಷ ಮೊದಲಾದವುಗಳಿಂದ ರಹಿತರಾಗಿರಬೇಕು. ದೀರ್ಘವಾದಂತಹ ಅನುಭವ, ಜ್ಞಾನ ಇತ್ಯಾದಿಗಳನ್ನು ನಾವು ಸಂಪಾದನೆ ಮಾಡಿರಬೇಕು. ಧರ್ಮದ ಬಗ್ಗೆ ವಾಸ್ತವಿಕವಾದಂತಹ ಕಾಳಜಿ ಅವರಿಗಿರಬೇಕು. ಅವ್ರು ಹೇಗೆ ನಡ್ಕೊಳ್ತಾರೆ ಹಾಗೆ ನೀನು ಕೂಡ ಮಾಡು ಅಂತ ಅದರ ತಾತ್ಪರ್ಯ. ಹೀಗೆ ನಾವೆಲ್ಲರೂ ಕೂಡ ಮನ್ನ ಮಾಡಬೇಕಾದಂತಹ ಒಂದು ಸಂಗತಿ ಇದೆ. ಮತ್ತೆ ಈ ಶಾಸ್ತ್ರದಲ್ಲಿ ಬಂದಿರುವಂತಹ ಉಪದೇಶಗಳು, ಅವು ಅನೇಕ ಉಪದೇಶಗಳು ನಾವು ಮಹಾಜನರು ದೊಡ್ಡವರು ಹೇಗೆ ನಡ್ಕೊಳ್ತಾರೋ ಹಾಗೆ ನಡ್ಕೊಳ್ಬೇಕು ಅಂತ ಬಂತಲ್ಲ. ಯಾಕೆ ಹಾಗೆ ಅಂತಂದ್ರೆ, ಅನೇಕ ಸಂಗತಿಗಳು ಬೇರೊಬ್ಬರಿಗೆ ಅನೇಕ ಒಟ್ಟಾರೆ ಗುಂಪಿಗೆ ಸಂಬಂಧಪಟ್ಟದ್ದಿರ್ತದೆ. ಆದ್ರೆ ಶಾಸ್ತ್ರ ಹೇಳುವಾಗ ಇದನ್ನ ಎಲ್ಲರೂ ಮಾಡ್ರಿ ಅಂತ ಹೇಳೋದಿಲ್ಲ. ಯಾರೋ ಒಬ್ಬನಿಗೆ ಮಾತ್ರ ಅದು ಸಂಬಂಧಪಟ್ಟಿದ್ದೇನೋ ಅನ್ನುವಂತೆ ಆ ಗ್ರಹಿಕೆ ಬರುವಂತೆ ಹೇಳಿಬಿಡ್ತದೆ ಶಾಸ್ತ್ರ. ನಾವು ಉಳಿದವರೆಲ್ಲರೂ ಕೂಡ ಅದು ಯಾರೋ ಒಬ್ಬರಿಗೆ ಸಂಬಂಧಪಟ್ಟದ್ದು, ನಮಗೆ ಸಂಬಂಧಪಟ್ಟದ್ದು ಅಲ್ಲ ಅಂತ ನಾವು ಅದನ್ನ ನಿರ್ಲಕ್ಷಿಸಿ ಹಾನಿಗೊಳಗಾಗುವಂತಹ ಸಾಧ್ಯತೆ ಇರ್ತದೆ. ಇನ್ನು ಕೆಲವು ಕಡೆ ಅದು ಯಾರೋ ಒಬ್ಬನಿಗೆ ಸಂಬಂಧಪಟ್ಟದ್ದಾಗಿರ್ತದೆ. ಅದನ್ನು ಹೇಳುವಾಗ ಎಲ್ಲರೂ ಹೀಗೆ ಮಾಡಬೇಕು ಅಂತ ಹೇಳಿದಂತೆ ಕಂಡು ಬರ್ತದೆ. ಉದಾಹರಣೆಗೆ ನಾವು ಹಿಂದೆ ನೋಡಿದ್ದೇವೆ ಅದನ್ನ, ಮಕ್ಕಳಿಲ್ಲದೆ ಇದ್ದ ಸದ್ಗತಿ ಇಲ್ಲ ಅಂತ ಅನ್ನೋದು ಯಾರೋ ಒಬ್ಬರಿಗೆ ಮಾತ್ರ, ಕೆಲವು ವ್ಯಕ್ತಿಗಳಿಗೆ ಮಾತ್ರ, ಉಳಿದವರಿಗೆಲ್ಲ ಸಂಬಂಧಪಟ್ಟದ್ದಲ್ಲ. ಅದು ಹೇಳುವಾಗ ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಒಂದು ಸಂಕೀರ್ಣವಾದ ಹೇಳಿಕೆಯನ್ನು ಕೊಡ್ತಾರೆ ಶಾಸ್ತ್ರದಲ್ಲಿ. ಕೇಳುವವರು ನಮಗೂ ಎಲ್ಲ ಸದ್ಗತಿ ಇಲ್ಲ, ಅದನ್ನ ಮಕ್ಕಳನ್ನು ಏನಕ್ಕೇನು ಪ್ರಕಾರ ಪಡ್ಕೊಳ್ಳೇಬೇಕು ಅಂತ ಆಲೋಚನೆ ಮಾಡ್ತಿರ್ತಾರೆ. ಒಂದ್ ಕಡೆ ಸಮೂಹೋಪದೇಶ ಆಗಿರ್ತದೆ, ಅದನ್ನ ಹೇಳುವಾಗ ವ್ಯಕ್ತಿಯ ಉಪದೇಶವೇನೋ ಅನ್ನುವಂತ ಹೇಳ್ತಾರೆ. ಇನ್ ಕೆಲವು ಕಡೆ ಅದು ವ್ಯಕ್ತಿ ಉಪದೇಶ ಆಗಿರ್ತದೆ, ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟದ್ದಾಗಿರ್ತದೆ, ಅದು ಸಮೂಹಕ್ಕೆ ಅನ್ವಿತ ಆಗುವಂತೆ ಹೇಳಿಬಿಡ್ತಾರೆ. ಇಂಥ ಎಲ್ಲ ಅನೇಕ ಸಂಕೀರ್ಣತೆಗಳು ಇರ್ತವೆ ಶಾಸ್ತ್ರದಲ್ಲಿ. ಧರ್ಮಸ್ಯ ತತ್ವಂ ಸೂಕ್ಷ್ಮಂ ಹಿ ಯತ್ರ ಮುಹ್ಯಂತಿ ಸಾಧವಃ. ಅನೇಕ ಜ್ಞಾನಿಗಳು ಕೂಡ ಮುಹ್ಯಂತಿ, ಮೋಹಕ್ಕೊಳಗಾಗ್ತಾರೆ. ಅದನ್ನ ಬಹಳಷ್ಟು ಆಗ್ರಹರಹಿತವಾದಂತಹ ಜ್ಞಾನ ಅನುಭವಗಳಿಂದ ಕೂಡಿದಂತಹ ಮನಸ್ಸಿನಿಂದಲೇ ವಿಚಾರ ಮಾಡಬೇಕಾಗ್ತದೆ. ಕರ್ಮಾಣಿ ಶಾಸ್ತ್ರತೋ ಜ್ಞಾತ್ವ, ಭಾಗವತ ತಾತ್ಪರ್ಯ ಹೇಳುವಂತೆ ನಾವು ಮನುಷ್ಯರು ಕರ್ಮಯೋಗಿಗಳು ಅಂತ ಕರೆಸ್ಕೊಂಡಿದ್ದೇವೆ. ಕರ್ಮಾಣಿ ಶಾಸ್ತ್ರತೋ ಜ್ಞಾತ್ವ ತತ್ಪ್ರಾಧಾನ್ಯಾನುಸಾರತಃ ವಿಜ್ಞಾತಾಯೇರ್ಗುಣ ವಿಷ್ಣೋ ಕರ್ಮಯೋಗಾಸ್ತು ತೇ ಮತಾಃ. ಕರ್ಮಗಳನ್ನು ನಾವು ಶಾಸ್ತ್ರದಿಂದಲೇ ತಿಳ್ಕೊಳ್ಬೇಕು, ಹೊರತು ಬೇರೆ ಮಾರ್ಗ ಇಲ್ಲ. ಮುಂದೆ ಆ ಮೂಲಕ ಭಗವಂತನ ಗುಣಗಳನ್ನು ನಾವು ತಿಳ್ಕೊಳ್ಬೇಕು, ಭಗವಂತನ ಮಹಿಮೆಯನ್ನು ತಿಳ್ಕೊಳ್ಬೇಕು. ಕರ್ಮವನ್ನು ಮಾಡದೆ ಹೋದ್ರೆ, ತಪ್ಪು ಕರ್ಮವನ್ನು ಮಾಡಿದರೆ ನಮಗದರಿಂದ ಪ್ರತ್ಯವಾಯ ಇದೆ. ಮನುಷ್ಯರಿಗೆ ಬರುವಂತಹ ದೋಷ ಬೇರೆ ದೇವತೆಗಳು ಮೊದಲಾದವರಿಗಿಲ್ಲ. ತಥಾಪಿ ಪ್ರತ್ಯವಾಯಿತ್ವಾತ್ ಮನುಷ್ಯಾಹ ಕರ್ಮಯೋಗಿನಃ. ಕರ್ಮ ಮಾಡದೆ ಹೋದರೆ, ತಪ್ಪು ಕರ್ಮ ಮಾಡಿದರೆ ಇವರಿಗೆ ದೋಷ ಬರುವುದರಿಂದ ಇವ್ರನ್ನ ಕರ್ಮಯೋಗಿಗಳು ಅಂತ ಕರೀತಾರೆ. ದೇವತೆಗಳು, ಋಷಿಗಳು ಮೊದಲಾದವರಿಗೆಲ್ಲ ಇಂತಹ ಕೆಲವು ಸಮಸ್ಯೆಗಳಿರೋದಿಲ್ಲ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು. ಭಗವದ್ಗೀತಾದಲ್ಲೂ ಕೂಡ ಏನ್ ಮಾಡಬೇಕು, ಏನ್ ಮಾಡಬಾರದು ಅಂತ ಆಲೋಚನೆ ಮಾಡುವ ಪ್ರಸಂಗ ಬಂದಾಗ
ನಿಮಗೆ ಶಾಸ್ತ್ರವೇ ಪ್ರಮಾಣ ಹೊರತು ಬೇರೆ ಯಾವ ಪ್ರಮಾಣವೂ ಇಲ್ಲ ಅಂತ ಕೃಷ್ಣ ಹೇಳುವುದು ಇದೇ ದೃಷ್ಟಿಯಿಂದಲೇ. ಅತ್ಯಲ್ಪ ಪ್ರತಿಭಾನತ್ವಾದ ಮನುಷ್ಯಾಶ್ರುತ ವೇದಿನ ಅಂತ ಗೀತಾ ಪ್ರಸ್ಥಾನದಲ್ಲಿ ಕೂಡ ಆಚಾರ್ಯರು ಈ ಜಗತ್ತಿನಲ್ಲಿ ಅತ್ಯಂತ ಕಡಿಮೆ ಪ್ರತಿಭಾಶಾಲಿಯಾದವನು, ಕಡಿಮೆ ದೂರದೃಷ್ಟಿ ಇದ್ದವನು, ಕಡಿಮೆ ಅನುಭವ ಜ್ಞಾನವುಳ್ಳವನು ಅಂದ್ರೆ ಈ ಮನುಷ್ಯ. ಆದ್ರಿಂದ ಅವನು ಶ್ರುತವೇದಿನ ಮತ್ತೆ ಮತ್ತೆ ಶ್ರವಣ ಮಾಡ್ತಾನೇ ಇರಬೇಕು. ಆ ಶ್ರವಣಕ್ಕನುಸಾರವಾಗಿ ಅದನ್ನು ಮನನ ಮಾಡಬೇಕು. ಶಾಸ್ತ್ರದ ವಿಷಯಗಳು ಮಾತ್ರ ಅಲ್ಲ, ಕರ್ಮಾದಿಗಳನ್ನು ಕೂಡ ಹಾಗೆ ಮನನ ಮಾಡಿ ಮಾಡಿ ಅವನು ತಿಳ್ಕೊಳ್ಬೇಕಾಗ್ತದೆ. ಅದು ಹೊರತು ಬೇರೆ ಮಾರ್ಗ ಆ ಮನುಷ್ಯನಿಗಿಲ್ಲ. ಹೀಗೆ ಧರ್ಮ ಅಂತನೂ ಸೂಕ್ಷ್ಮವಾಗಿರ್ತದೆ. ಮತ್ತೆ ನಾವು ಈ ಕಾರ್ಯಗಳನ್ನು ಮಾಡುವಾಗ ಶಾಸ್ತ್ರದಲ್ಲಿ ಇಲ್ಲದೇ ಇರುವಂಥ, ಶಾಸ್ತ್ರಕ್ಕೆ ವಿರುದ್ಧವಾದಂಥ, ಸಂಪ್ರದಾಯಕ್ಕೆ ವಿರುದ್ಧವಾದಂತಹ ಒಂದು ಕಾರ್ಯವನ್ನು ಮಾಡುವಾಗ ನಾವು ಮಾಡ್ತಾ ಇರುವವರು ಏನ್ ಮಾಡಬೇಕು? ಇದಕ್ಕೆ ಶಾಸ್ತ್ರದಲ್ಲಿ ಎಲ್ಲಿಯಾದ್ರೂ ಒಂದ್ ಕಡೆ ಸಮ್ಮತಿ ಇದೆಯಾ ನೋಡೋಣ ಅಂತ ಆಲೋಚನೆ ಮಾಡಿ ಅದನ್ನು ಹೊಂದಿಸಿಕೊಳ್ಳುವಂತೆ ಪ್ರಯತ್ನ ಮಾಡಬಾರದು. ಶಾಸ್ತ್ರದಲ್ಲಿ ಬ್ರಾಹ್ಮಣನ ಉಳಿದವರೆಲ್ಲರ ಸದಾಚಾರಗಳನ್ನು ಹೇಳಿದ್ದಾರೆ. ಶಿಖಾ ಸದ್ಬ್ರಾಹ್ಮಣನ ಲಕ್ಷಣ ಇತ್ಯಾದಿಗಳೆಲ್ಲವನ್ನು ಕೂಡ ಹೇಳಿದ್ದಾರೆ. ಯಾರಾದರೂ ಒಬ್ಬ ಶಿಖಾ ಬಿಡದೆ ಹೋದ್ರೆ ನಾವು ಬಿಟ್ಟಿಲ್ಲದೆ ಇದ್ದವರು ನಾವು ಮಾಡಿದ್ದು ಸರಿ ಅಂತ ನಮ್ಮನ್ನ ಸಮರ್ಥನೆ ಮಾಡ್ಕೊಳ್ಬಾರ್ದು. ನಾವು ಮಾಡಿದ್ದು ತಪ್ಪೇ ಆಗಿದೆ, ಮಾಡಿದ್ದು ನಮ್ಮ ಪ್ರಾರಬ್ಧಕ್ಕನುಸಾರವಾಗಿ, ನಮ್ಮ ಕಾಮನೆಗಳಿಗನುಸಾರವಾಗಿ ನಾವು ಶಾಸ್ತ್ರಾರ್ಥವನ್ನು ಬಿಟ್ಟಿದ್ದೇವೆ, ಶಾಸ್ತ್ರ ವಿರುದ್ಧವಾದನ್ನು ಆಚರಿಸಿದ್ದೇವೆ. ಇದಕ್ಕೆಲ್ಲಾದ್ರೂ ಶಾಸ್ತ್ರದ ಸಮ್ಮತಿ ಇದೆಯಾ ಅಂತ ಹುಡುಕುವ ಪ್ರಯತ್ನ ಮಾಡಬಾರ್ದು ಮೂಲಭೂತವಾಗಿ. ಹಾಗೇನೆ ವಿದೇಶ ಗಮನ, ಸಮುದ್ರ ಯಾತ್ರಾ ಸ್ವೀಕಾರ ಮೊದಲಾದೆಲ್ಲದಕ್ಕೂ ಕೂಡ ಶಾಸ್ತ್ರದಲ್ಲಿ ಹೋಗಬಾರದು ಅಂತ ಹೇಳಿದ್ದಾರೆ, ಸಂಪ್ರದಾಯವೂ ಹೋಗಬಾರದು ಅಂತಿದೆ. ಹಾಗಿದ್ದಾಗ ಹೋಗಬೇಕು ಅಂತ ಅಪೇಕ್ಷೆ ಪಟ್ಟವರು ಹೋಗಬೇಕೆ, ತಮ್ಮಷ್ಟಕ್ಕೆ ತಾವು ಹೋಗಬೇಕು. ನಾವು ಮಾಡ್ತಿರುವಂತಹ ಕರ್ಮ, ನಾವು ಮಾಡ್ತಿರುವಂತಹ ಈ ಕೆಲಸ ಶಾಸ್ತ್ರ ವಿರುದ್ಧವಾಗಿದೆ, ಸಂಪ್ರದಾಯ ವಿರುದ್ಧವಾಗಿದೆ ಅನ್ನೋದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಅದ್ರ ಜವಾಬ್ದಾರಿಗಳು ನಾವೇ ಆಗಿದ್ದೀವಿ ಅಂತ ತಿಳ್ಕೊಳ್ಬೇಕೇ ಹೊರತು ಬೇರೆ ಯಾರ್ದೋ ಮುಖದಿಂದ ಅದಕ್ಕೆ ಸಮ್ಮತಿಯನ್ನು ದೊರಕಿಸ್ಕೊಳ್ಳುವಂತಹ ಪ್ರಯತ್ನ ಮಾಡಬಾರ್ದು. ಬೇರೆ ಯಾರೋ ಆ ಥರ ಸಮ್ಮತಿ ಕೊಡಲೂಬಾರದು, ಅದೊಂದು ವಿಷಯ ಬೇರೆ. ಈ ನಿರೀಕ್ಷೆಯನ್ನ ಆ ಕಾರ್ಯವನ್ನು ಮಾಡುವವರು ಕೂಡ ಮಾಡಬಾರದು. ನಾನು ವಿದೇಶಕ್ಕೆ ಹೋದವ್ರನ್ನೆಲ್ಲ ಅಲ್ಲಗಳಿತಿಲ್ಲ, ಅವ್ರನ್ನ ಖಂಡನೆ ಮಾಡ್ಲಿಕ್ಕೆ ಹೊರಟಿಲ್ಲ. ವಿದೇಶಕ್ಕೆ ಹೋಗಿದ್ದು ಕೂಡ ಧಾರ್ಮಿಕರಾಗಿದ್ದು, ಸ್ವದೇಶದಲ್ಲಿದ್ದು ಅಧಾರ್ಮಿಕರಾಗಿದ್ದು, ಸ್ವದೇಶದಲ್ಲಿರುವ ಅಧಾರ್ಮಿಕರಿಗಿಂತ ಆ ವಿದೇಶದಲ್ಲಿರುವಂತಹ ಕೆಲವು ಧಾರ್ಮಿಕರೇ ಎಷ್ಟೋ ಪಾಲು ಮೇಲು ಅನ್ನುವ ಪ್ರಸಂಗಗಳು ಇರ್ತವೆ. ನಾನು ಅದ್ಯಾವುದೂ ಇಲ್ಲ ಅಂತ ಹೇಳ್ತಿಲ್ಲ. ಆ ಒಂದು ಕೃತಿ ನಾವು ಮಾಡುವಾಗ ಅದನ್ನ ಇನ್ನೊಬ್ಬರ ಮುಖದಿಂದ, ಒಬ್ರು ಯಾರೋ ವಿದ್ವಾಂಸರು ಮತ್ತೊಬ್ರು ಯಾರೋ ಮುಖದಿಂದ ಅದು ಸರಿ ಅಂತ ಕೇಳ್ಕೋಬೇಕು, ನಾವು ಸಮಾಧಾನ ಪಟ್ಕೊಳ್ಬೇಕು ಅನ್ನುವಂಥ ನಿರೀಕ್ಷೆ ಇರಬಾರದು. ಇಷ್ಟನ್ನು ಮಾತ್ರ ಹೇಳ್ತಿದ್ದೇನೆ ಅಷ್ಟೇ. ಈಗಿನ ಕಾಲದಲ್ಲಿ ಧನದ ಅಗತ್ಯ, ವ್ಯವಹಾರದ ಅಗತ್ಯಗಳು ಮತ್ತೆ ಔದ್ಯೋಗಿಕ ಪರಿಸ್ಥಿತಿಗಳೆಲ್ಲ ವ್ಯತ್ಯಸ್ತವಾಗಿರುವುದರಿಂದ ನಿರುದ್ಯೋಗ ಮೊದಲಾದವುಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ, ಏನಾದರೂ ಒಂದು ಅನ್ನದ ದಾರಿ ಸಂಪಾದನೆ ಮಾಡಲಿಕ್ಕೆ ಅಲ್ಲಿ ಹೋಗಬೇಕು ಅಂತ ಕೆಲವರಿಗೆ ಕಾಣಬಹುದು. ಅಲ್ಲಿ ಹೋಗಬೇಕಾಗಿಲ್ಲ, ನಾವು ಇಲ್ಲೇ ಇರಬೇಕು, ಇಲ್ಲಿಂದಲೇ ನಮಗೆ ಎಷ್ಟು ಪ್ರಾಪ್ತಿ ಆದರೂ ತೊಂದರೆ ಇಲ್ಲ, ಅದರಿಂದಲೇ ನಾನು ಬದುಕ್ತೇನೆ ಅಂತ ನಿಷ್ಠಾನೂ ಒಬ್ಬನಿಗಿರಬಹುದು. ಹೋಗುವವರು ಇದು ಶಾಸ್ತ್ರ ವಿರುದ್ಧ, ಸಂಪ್ರದಾಯ ವಿರುದ್ಧ ಅನ್ನೋದನ್ನು ಗಮನದಲ್ಲಿ ಇಟ್ಕೊಳ್ಬೇಕಷ್ಟೇ. ಇದು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ನಾನು ಹೋದವರನ್ನ ಖಂಡಿಸಲಿಕ್ಕೆ ಹೊರಟಿಲ್ಲ, ಅದಕ್ಕೆ ಇದು ವೇದಿಕೆನೂ ಅಲ್ಲ. ಈ ಸ್ತ್ರೀ ಪುನರ್ವಿವಾಹ ಇದಕ್ಕೂ ಸಂಬಂಧಪಟ್ಟಂತೆ ಕೂಡ ಪ್ರಾಚೀನ ಕಾಲದಲ್ಲಿ ಬ್ರಾಹ್ಮಣರು, ಕ್ಷತ್ರಿಯ, ವೈಶ್ಯ ಸ್ತ್ರೀ, ಬ್ರಾಹ್ಮಣ ಸ್ತ್ರೀ ಎಲ್ಲರನ್ನೂ ಕೂಡ ಮದುವೆ ಮಾಡ್ಕೊಳ್ತಿದ್ರು. ಹಾಗೆ ಉಳಿದವರು ಕೂಡ ತಮ್ಮ ವರ್ಣದ ಸ್ತ್ರೀಯನ್ನ, ಕೆಳಗಿನ ವರ್ಣದ ಸ್ತ್ರೀಯರನ್ನ ಎಲ್ಲರನ್ನೂ ಕೂಡ ಮದುವೆ ಮಾಡ್ಕೊಳ್ತಾ ಇದ್ರು. ಆ ಹುಟ್ಟಿದ ಮಗ ಗುಣಾಃ ಪಿತುಃ ಮಾತುರ್ ಜಾತಿ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿರುವಂತೆ, ತಾಯಿ ಬ್ರಾಹ್ಮಣಳಾದ್ರೆ ಮಗುನೂ ಬ್ರಾಹ್ಮಣನಾಗ್ತದೆ, ತಾಯಿ ಕ್ಷತ್ರಿಯಳಾದ್ರೆ ಹುಟ್ಟಿದ ತಂದೆ ಬ್ರಾಹ್ಮಣ ಆದ್ರೂ ಕೂಡ ಆ ಮಗು ಕ್ಷತ್ರಿಯ ಆಗ್ತದೆ ಅಂತ ಹೀಗೆಲ್ಲ ಅಲ್ಲಿ ನಿರ್ಣಯಗಳಿವೆ. ಆದರೆ ಈ ಸಂಗತಿಯು ಕೂಡ ಪ್ರಾಚೀನ ಕಾಲದಲ್ಲಿ ಇತ್ತೇ ಹೊರತು ಈ ಕಾಲದಲ್ಲಿ ಇರಲಿಲ್ಲ. ವಿದೇಶ ಗಮನವೂ ಕೂಡ ಪ್ರಾಚೀನ ಕಾಲದಲ್ಲಿ ಸಮ್ಮತವಾಗಿತ್ತು, ಈ ಕಾಲದಲ್ಲಿ ಸಮ್ಮತವಾಗಿಲ್ಲ ಅಂತ ಹೀಗೆಲ್ಲ ಪ್ರಶ್ನೆ ಬಂದಾಗ ಹಿಂದೆ ಗುರುಗಳಾದಂಥ ಪೇಜಾವರ ಶ್ರೀಪಾದರು ಈ ಒಂದು 1-2 ವರ್ಷದ ಹಿಂದೆ ಒಂದು ವಿಚಾರ ಸಂಕಿರಣದಲ್ಲಿ ಪ್ರಾಚೀನ ಕಾಲದಲ್ಲಿ
ಈ ಅನೇಕ ದೇಶದ ಭೂಭಾಗಗಳೆಲ್ಲ ಒಟ್ಟಿಗೆ ಸೇರಿಕೊಂಡಿದ್ದವು ಮತ್ತು ಎಲ್ಲವೂ ಕೂಡ ಕರ್ಮಭೂಮಿಯೇ ಆಗಿತ್ತು. ಈಗ ನಾವು ನೋಡ್ತಿರುವಂತಹ ನಮ್ಮ ಈ ಭೂಮಿ ಅರ್ಥ ಏನಿದೆ, ಇದು ಇಡೀ ಕರ್ಮಭೂಮಿಯೇ ಇದೆ, ಭರತ ವರ್ಷನೇ ಇದೆ. ಈ ಭರತ ವರ್ಷವೆಲ್ಲವೂ ಕೂಡ ಕರ್ಮಭೂಮಿಯೇ ಆಗಿದೆ. ಅದರಲ್ಲಿ ನಾವಿರುವಂತಹ ಭಾರತ ದೇಶ ಏನಿದೆ, ಇದು ಭರತ ಖಂಡ ಅಂತ ಕರೆಸ್ಕೋತದೆ. ಅದೆಲ್ಲವೂ ಇಡೀ ಭಾರತ, ಇಡೀ ಭೂಮಂಡಲವೆಲ್ಲವೂ ಕರ್ಮಭೂಮಿಯೇ ಆಗಿತ್ತು ಅಂತನ್ನೋದನ್ನು ಅವರು ಕೂಡ ಸ್ವೀಕರಿಸಿದರು. ಆದ್ರಿಂದ ಆ ಕಾಲದಲ್ಲಿ ಅಲ್ಲೆಲ್ಲ ಹೋಗ್ಲಿಕ್ಕೆ ಅವಕಾಶ ಇತ್ತು. ಆದರೆ ಕ್ರಮೇಣ ಧರ್ಮಾಚರಣೆಗೆ ಅನುಕೂಲಕರವಾದಂತಹ ವಾತಾವರಣ ಆ ಉಳಿದ ಭೂಖಂಡಗಳಲ್ಲಿ, ಉಳಿದ ಭೂಭಾಗಗಳಲ್ಲಿ, ನಮ್ಮ ಈ ಭೂಮಿಯ ಉಳಿದ ಭೂಭಾಗಗಳಲ್ಲಿ ನಮಗದು ದೊರೆಯದಂತಾಯಿತು. ಈ ಎಲ್ಲ ಕಾರಣಗಳಿಂದಾಗಿ ಅಲ್ಲಿಗೆ ಹೋಗುವುದನ್ನ ನಿಷಿದ್ಧ ಮಾಡಿದರು ಅಂತ ನಾನು ಅಭಿಪ್ರಾಯಪಟ್ಟಾಗ ಅದನ್ನ ಗುರುಗಳು ಅನುಮೋದಿಸಿದ್ರು. ಇದು ಆ ಸಮುದ್ರ ಯಾತ್ರಾ ಸ್ವೀಕಾರ ಹಿಂದಿನ ಕಾಲದಲ್ಲಿ ಸಮ್ಮತವಾಗಿತ್ತು, ಈಗಿನ ಕಾಲದಲ್ಲಿ ಸಮ್ಮತವಾಗಿಲ್ಲ ಅನ್ನೋದಕ್ಕೆ ಒಂದು ಸ್ಪಷ್ಟೀಕರಣ. ಯಾಕೆ ಆ ಕಾಲದಲ್ಲಿ ಮಾಡ್ತಾ ಇದ್ರು, ಯಾಕೆ ಈ ಕಾಲದಲ್ಲಿ ಮಾಡಬಾರದು ಅಂತ. ಭರತ ವರ್ಷವನ್ನೇ, ಇಡೀ ಭರತ ವರ್ಷವನ್ನೇ ಕರ್ಮಭೂಮಿ ಅಂತ ಹೇಳಿದ್ದಾರೆ. ಕೆಲವು ಬೇರೆ ವರ್ಷಗಳೇನು, ಇಲಾವೃತ ವರ್ಷ, ರಮ್ಯಕ ವರ್ಷ, ಹಿರಣ್ಯಕ ವರ್ಷ ಮೊದಲಾದ ಭಾಗವತ 5-6ನೇ ಸ್ಕಂದಗಳಲ್ಲಿ ಬರುವಂತೆ ಅವೆಲ್ಲ ಕರ್ಮಭೂಮಿಗಳಲ್ಲ. ನಾವಿರುವಂಥದ್ದು ಇದು ಇಡೀ ಭೂಮಂಡಲವೇ ಕರ್ಮಭೂಮಿ ಒಂದು ಕಾಲದಲ್ಲಿ. ಈಗ ಅದು ಕೂಡ ಕರ್ಮಭೂಮಿ ಅಲ್ಲ. ಭೌಗೋಳಿಕ ರಾಜಕೀಯ ಕಾರಣಗಳಿಂದಾಗಿ ಈಗ ಪಾಕಿಸ್ತಾನ ಮೊದಲಾದಂತಹ ದೇಶಗಳು ಕೂಡ ಅವು ಕರ್ಮಭೂಮಿ ಆಗಿಲ್ಲ. 60 ವರ್ಷ 70 ವರ್ಷದ ಹಿಂದೆ ಅವು ಕರ್ಮಭೂಮಿ ಆಗಿತ್ತೇನೋ, 100 ವರ್ಷದ ಹಿಂದೆ. ಈಗ ಅಲ್ಲಿಯೂ ಕೂಡ ಧರ್ಮಾಚರಣೆಗೆ ಅನುಕೂಲಕರವಾದ ವಾತಾವರಣ ಇಲ್ಲ, ಅದರಿಂದ ಅವನ್ನೂ ಕರ್ಮಭೂಮಿ ಅಂತ ಹೇಳುವುದು ಉಚಿತ ಆಗೋದಿಲ್ಲ ಅಂತಲೇ ನನ್ನ ಅಭಿಪ್ರಾಯ. ಅನೇಕ ಜನ ಹಿರಿಯ ವಿದ್ವಾಂಸರು ಹಾಗೆ ಅದನ್ನು ಅನುಮೋದಿಸಿದ್ದಾರೆ. ಅಂತೂ ಈ ಸಮುದ್ರ ಯಾತ್ರಾ ಸ್ವೀಕಾರ ಅಂತನ್ನೋದು ಹಿಂದೆ ಸ್ವಾಮಿಗಳ ಎದುರಿಗೆ ಚರ್ಚಿತವಾದಂತಹ ಒಂದು ವಿಷಯ. ಯಾಕೆ ಆ ಕಾಲದಲ್ಲಿ ಅದಕ್ಕೆ ಸ್ವೀಕಾರ ಇತ್ತು, ಯಾಕೆ ಈ ಕಾಲದಲ್ಲಿ ಇಲ್ಲ ಅಂತ ನೋಡಿ. ಮತ್ತೆ ಬ್ರಾಹ್ಮಣರು ಬೇರೆ ವರ್ಣದ ಸ್ತ್ರೀಯರನ್ನು ಮದುವೆ ಮಾಡ್ಕೊಳ್ಬಹುದಿತ್ತು. ಅದರ ಜೊತೆಗೆ ನಾವು ಇನ್ನೊಂದು ವಿಷಯ ಆಲೋಚನೆ ಮಾಡಬೇಕು. ಸ್ತ್ರೀಯರ ಸಂಖ್ಯೆ ಆ ಒಂದು ಕಾಲದಲ್ಲಿ ಬಹಳ ಇತ್ತೇನೋ. ಆದ್ರಿಂದ ಬೇರೆ ವರ್ಣದ ಸ್ತ್ರೀಯರನ್ನ ಇರಲಿ, ತಮ್ಮ ವರ್ಣದಲ್ಲೇ ಅನೇಕ ಜನರನ್ನು ಕೂಡ ಮದುವೆ ಮಾಡ್ಕೊಳ್ತಿದ್ರಲ್ಲ. ಇದೆಲ್ಲ ಯಾವಾಗ ಸಾಧ್ಯ? ಸ್ತ್ರೀಯರ ಸಂಖ್ಯೆ ಬಹಳ ಇದ್ದಾಗ ಮಾತ್ರ ಸಾಧ್ಯ. ಸ್ತ್ರೀಯರ ಸಂಖ್ಯೆ ಕಡಿಮೆ ಇದ್ದಾಗ ಯಾವ ಶಾಸ್ತ್ರ ಇದ್ರೇನು, ಯಾವ ಕಾನೂನು ಇದ್ರೇನು, ಇವಾಗ ಮಾಡ್ಕೊಳ್ತೀನಿ ಅಂದ್ರೂ ಕೊಡ್ಬೇಕಲ್ಲ ಯಾರಾದ್ರೂ. ಈಗ 1000 ಪುರುಷರಿಗೆ ಸುಮಾರು 930-40 ಸ್ತ್ರೀಯರು ಮಾತ್ರ ಇರುವ ಪ್ರಸಂಗದಲ್ಲಿ ಶಾಸ್ತ್ರ ಆದ್ರೂ ಏನ್ ಮಾಡಿತ್ತು, ಕಾನೂನು ಆದ್ರೂ ಏನ್ ಮಾಡಿತ್ತು? ಅದನ್ನು ಅನೇಕ ಜನರನ್ನು ಮದುವೆ ಮಾಡ್ಕೊಳ್ಳಿಕ್ಕೆ ಈಗ ಸಾಧ್ಯವೇ ಆಗೋದಿಲ್ಲ. ಅಂತೂ ಆ ಕಾಲದಲ್ಲಿ ಅನೇಕ ಜನರನ್ನು ಮದುವೆ ಮಾಡ್ಕೊಳ್ಬಹುದಿತ್ತು. ಅದರಲ್ಲಿ ಕೂಡ ಬ್ರಾಹ್ಮಣ ಸ್ತ್ರೀ, ಕ್ಷತ್ರಿಯ ಸ್ತ್ರೀ, ವೈಶ್ಯ ಸ್ತ್ರೀ, ಶೂದ್ರ ಸ್ತ್ರೀ ಮದುವೆ ಮಾಡ್ಕೊಳ್ತಿದ್ದ. ಅಲ್ಲಿ ಹುಟ್ಟಿದ ಮಕ್ಕಳು ಆಯಾ ತಾಯಂದಿರ ವರ್ಣಕ್ಕೆ ಸಂಬಂಧಪಡ್ತಿದ್ದವು ಅಂತ ಕೂಡ ನಾವು ಕೇಳ್ತೇವೆ. ಆ ಕಾಲದಲ್ಲಿ ಹೀಗೆ ಮದುವೆ ಮಾಡಿಕೊಂಡ್ರು ಕೂಡ ಧಾರ್ಮಿಕ ಆಚರಣೆಗೆ ಇತ್ಯಾದಿಗಳಿಗೆ ಯಾವುದೇ ವಿರೋಧ ಇರ್ತಿರ್ಲಿಲ್ಲ. ಆದ್ರಿಂದ ಅವ್ರು ಮಾಡ್ಕೊಳ್ತಿದ್ರು ಅಂತ ನಾವು ತಿಳ್ಕೊಳ್ಬಹುದು. ಈಗ ಧಾರ್ಮಿಕ ವಾತಾವರಣ, ಧರ್ಮಾಚರಣೆಯನ್ನು ಮಾಡುವಂಥ ಪ್ರವೃತ್ತಿಯೇ ಬಹಳ ಸೂಕ್ಷ್ಮವಾಗಿರೋದ್ರಿಂದ ಬ್ರಾಹ್ಮಣ ತನ್ನದೇ ವರ್ಣದ ಬ್ರಾಹ್ಮಣ ಸ್ತ್ರೀಯನ್ನೇ ಮದುವೆ ಮಾಡಿಕೊಂಡ್ರು, ಅದರಲ್ಲೂ ತನ್ನ ಮನೆಯ ವಾತಾವರಣಕ್ಕೆ ಪೂರಕ ಆಗುವಂತೆ ಸದಾಚಾರವುಳ್ಳಂಥ ಒಂದು ಮನೆತನದಿಂದಲೇ ಕನ್ಯೆಯನ್ನು ತರಬೇಕಾದ ಪ್ರಸಂಗ ಇದ್ದಾಗಲೂ ಕೂಡ ಧರ್ಮಾಚರಣೆ ಪೂರ್ಣವಾಗಿ ನಡೀತದೆ ಅಂತ ನಿಶ್ಚಿತ ಇಲ್ಲ. ಧರ್ಮಾಚರಣೆಗೆ ಅನುಕೂಲಕರವಾದಂತಹ ಮಾನಸಿಕ ಭೌತಿಕ ವಾತಾವರಣ ಅಲ್ಲಿ ನಿರ್ಮಿತ ಆಗ್ತದೆ ಅಂತ ನಿಶ್ಚಿತ ಇಲ್ಲ. ಧರ್ಮಾಚರಣೆ ಮಾಡುವುದು ಅಷ್ಟ ಕಷ್ಟಕರವಾದಂತಹ ಒಂದು ಪ್ರಸಂಗವಾಗಿದೆ ಈಗಿನ ಕಾಲದಲ್ಲಿ. ಹಾಗಿರುವಾಗ ಬೇರೆಯವರನ್ನು ಮಾಡಿಕೊಳ್ಳುವುದೇನಿದೆ ಅದು ಜನಸಂಖ್ಯೆಯ ದೃಷ್ಟಿಯಿಂದಲೂ, ಸ್ತ್ರೀಯರ ಜನಸಂಖ್ಯೆಯ ದೃಷ್ಟಿಯಿಂದಲೂ, ಧಾರ್ಮಿಕ ವಾತಾವರಣಗಳ ದೃಷ್ಟಿಯಿಂದಲೂ ಅದನ್ನ ಶಾಸ್ತ್ರಕಾರರು ನಿಷಿದ್ಧ ಮಾಡಿದರು ಅಂತ ನನಗೆ ಕಾಣಿಸ್ತದೆ. ಮಾಡಿಕೊಂಡ್ರೆ ಈ ಮಾಡಿಕೊಳ್ಳುವಂಥ ವ್ಯಕ್ತಿ ಲೋಲುಪ ಆಗುವಂಥ ಸಾಧ್ಯತೆ ಇದೆ, ಭೋಗ ಲೋಲುಪ ಆಗುವಂಥ ಸಾಧ್ಯತೆ ಇದೆ. ಅದಕ್ಕಾಗಿ ಅದನ್ನೆಲ್ಲವನ್ನು ಬೇಡ ಅಂತ ಹೇಳಿದ್ದಾರೆ ಅಂತ ನನ್ನ ಆಲೋಚನೆ. ಹೀಗೆ ಈ ಇಲ್ಲೇ ಮಹಾಭಾರತದಲ್ಲಿ ಬಂದಿರುವ ಈ ಸಂಗತಿಗಳೆಲ್ಲ ಈ ಯುಗ ಭೇದದಿಂದ ಬೇರೆ ಬೇರೆ ಆಗಿರ್ತದೆ, ವ್ಯಕ್ತಿ ಭೇದದಿಂದ ಬೇರೆ ಬೇರೆ ಆಗಿರ್ತದೆ, ದೇಶ ಭೇದದಿಂದ ಬೇರೆ ಬೇರೆ ಆಗಿರ್ತದೆ. ಇನ್ನು ನಾವು ನೋಡ್ಬೇಕಾದಂಥ ಮತ್ತೊಂದು ಈ ಸಂಗತಿ ಅಂದ್ರೆ ಆ ಸ್ತ್ರೀಯರಿಗೆ ಪುನರ್ವಿವಾಹ. ಇಲ್ಲಿ ಇದಕ್ಕಿಂತ ಮುಂಚೆ ನಾನು ಮರೆತಂಥ, ಆದರೆ ಈಗ ಹೇಳಬೇಕಾದಂಥ ಒಂದು ವಿಷಯ.
ಹೇಗೆ ವಿದ್ವಾಂಸರಾದವರನ್ನು ಬಂದು ನಾವು ವಿದೇಶಕ್ಕೆ ಹೋಗಬಹುದಾ ಅಂತ ಕೇಳ್ತಿರ್ತಾರಲ್ಲ, ಹಾಗೇನೆ ಇತ್ತೀಚೆಗೆ ಕೇಳುವಂತ ಪ್ರಸಂಗ ಒಂದು ಬಂದಿದೆ. ಏನು ಅಂದ್ರೆ, ನಮಗೆ ಬ್ರಾಹ್ಮಣರಲ್ಲಿ ಕನ್ಯೆಯರು ಸಿಗ್ತಾ ಇಲ್ಲ, ಬೇರೆ ಜಾತಿಯ ಸ್ತ್ರೀಯರನ್ನ ಮದುವೆ ಮಾಡ್ಕೊಳ್ಬಹುದಾ ಅಂತ ಕೇಳುವುದು ಕೂಡ ಒಂದು ಇತ್ತೀಚಿನ, ಅಲ್ಲಲ್ಲಿ ಬಹಳ ವ್ಯಾಪಕವಾಗಿ ಅಲ್ಲದೆ ಹೋದ್ರೂ ಇರ್ಬೋದು, ವ್ಯಾಪಕವಾಗಿ ಅಲ್ಲಲ್ಲಿ ಕಿವಿಗೆ ಬಿದ್ದದ್ದು ನನ್ನನ್ನು ಒಬ್ರು ಕೇಳಿದ್ರು, ಏನ್ ಮಾಡಬೇಕು, ಮಾಡ್ಕೊಳ್ಬಹುದಾ ಅಂತೇಳಿ. ಮಾಡ್ಕೊಳ್ಬಾರ್ದು ಅಂತ ಶಾಸ್ತ್ರ ಇದೆ, ಮಾಡ್ಕೊಳ್ಬಾರ್ದು ಅಂತ ಸಂಪ್ರದಾಯವೇ ಇದೆ. ಆದ್ರೆ ಯಾರಾದ್ರೂ ಒಬ್ರು ಮಾಡಿಕೊಂಡ್ರೆ ಅವರು ತಾವು ಯಾವುದೊಂದು ಶಿಷ್ಟ ಸಮಾಜ ಅಂತ ಇರ್ತದೆ, ಮಡಿ ಮೇಲಿಗೆ ಇತ್ಯಾದಿಗಳನ್ನ ಆಚರಣೆ ಮಾಡುವಂತ ಮಡಿಯುವಂತ ಸಮಾಜ ಏನಿರ್ತದೆ, ಅದಕ್ಕೆ ತಮ್ಮಿಂದ ಯಾವುದೇ ರೀತಿಯಾದಂಥ ಅಪಾವಿತ್ಯ ತೊಂದರೆ ಆಗದೆ ಇರುವಂತೆ ಅವ್ರು ನೋಡ್ಕೊಳ್ಬೇಕು. ಅವ್ರು ಮಾಡ್ಕೊಂಡು ಸರಿ ಅಂತ ನಾನು ಹೇಳ್ತಿಲ್ಲ, ಇದನ್ನು ಗಮನಿಸಿ. ಶಾಸ್ತ್ರಕ್ಕೆ ವಿರುದ್ಧವೇ, ಸಂಪ್ರದಾಯಕ್ಕೆ ವಿರುದ್ಧವೇ. ಅವರು ತಾವು ಮಾಡಿಕೊಂಡದ್ದಲ್ಲದೆ ಆ ವಾತಾವರಣವನ್ನ ಕಳಕುವಂತ ಪ್ರಯತ್ನ ಮಾಡಬಾರ್ದು ಯಾವುದೇ ಕಾರಣಕ್ಕಾಗಿ. ಇದನ್ನು ನಾವಲ್ಲಿ ಗಮನಿಸಬೇಕಾದಂಥ ವಿಷಯ. ವಿಶೇಷವಾಗಿ ಪುರೋಹಿತರು ವಿದ್ವಾಂಸರಾದವರಿಗೆ ಕನ್ಯೆ ಸಿಗ್ತಿಲ್ಲ, ಅದರಿಂದ ನಾವು ಬೇರೆಯವ್ರನ್ನ ಮಾಡ್ಕೊಳ್ಬಹುದು ಅಂತ ಕೂಡ ಕೇಳಿದರು. ಅವರೇ ವಿಶೇಷವಾಗಿ ಮಾಡ್ಕೊಳ್ಬಾರದು ಅಂತ ನನ್ನ ಉತ್ತರ. ನಮ್ದೇನು ಸ್ವಂತದ ಉತ್ತರ ಅಲ್ಲ, ಶಾಸ್ತ್ರದಲ್ಲಿ ಇರುವಂತಹ ಉತ್ತರನೇ. ಪುರೋಹಿತರಾದವರು, ವಿದ್ವಾಂಸರಾದವರು, ಜ್ಯೋತಿಷ್ಕರಾದವರು ಸಮಾಜಕ್ಕೆ ಮಾದರಿಯಾಗಿರಬೇಕು. ಹಾಗಿರುವಾಗ ಅವರು ಇಂಥದನ್ನು ಮಾಡಿಕೊಂಡ್ರೆ ಅಂಥವರ ಬಳಿ ಬಂದು ಅವ್ರ ಕಡೆಯಿಂದ ಧಾರ್ಮಿಕ ಕಾರ್ಯಗಳನ್ನು ಮಾಡಿಸ್ಕೊಳ್ಳೋದು ಉಳಿದವರಿಗೆ ಉಚಿತ ಆಗೋದಿಲ್ಲ. ಆದ್ರಿಂದ ಅವರು ಅದನ್ನು ಮಾಡ್ಕೊಳ್ಬಾರ್ದು, ಉಳಿದವರು ಕೂಡ ಮಾಡ್ಕೊಳ್ಬಾರ್ದು. ಒಂದ್ ವೇಳೆ ಉಳಿದವರು ಮಾಡ್ಕೊಂಡ್ರೆ ಈ ಧಾರ್ಮಿಕ ಕಾರ್ಯ, ಶಿಷ್ಟ ಸಮಾಜ ಮಾಡುವಂಥ ಧಾರ್ಮಿಕ ಕಾರ್ಯ ಇತ್ಯಾದಿಗಳಿಗೆ ವ್ಯತ್ಯಯ ಆಗೋದಿಲ್ಲ. ಇವೆರಡೂ ಗುಂಪುಗಳು ಪ್ರತ್ಯೇಕವಾಗಿರ್ತವೆ. ತಾವು ಮಾಡಿಕೊಂಡಂಥವ್ರು ತಮ್ಮ ಇಚ್ಛೆಗೆ ತಕ್ಕಂತೆ ಬದುಕುವವ್ರದ್ದು ಒಂದು ಗುಂಪು ಇರ್ತದೆ, ಶಿಷ್ಟ ರೀತಿಯಿಂದ ಬದುಕುವಂತ ಮತ್ತೊಂದು ಗುಂಪು ಇರ್ತದೆ. ಅವರಿಂದ ಇವರಿಗೆ, ಇವರಿಂದ ಅವರಿಗೆ ಯಾವುದೇ ರೀತಿಯಾದಂತಹ ಧಕ್ಕೆ ಆಗದೇ ಇರುವಂತಹ ವಾತಾವರಣವನ್ನ ನಾವು ಸ್ವಲ್ಪ ವಿವೇಕ ಇದ್ರೆ ಮಾಡಬಹುದು. ವಿವೇಕ ಇಲ್ಲದೆ ಹೋದ್ರೆ ಎಲ್ಲವೂ ಹಾಳಾಗಿ ಹೋಗ್ತದೆ. ಆದ್ರಿಂದ ನಾವು ವಿದ್ವಾಂಸರಾಗಿ, ಸಮಾಜಕ್ಕೆ ಮಾರ್ಗದರ್ಶಕರಾಗಿ, ಪುರೋಹಿತರಾಗಿ, ಜ್ಯೋತಿಷ್ಕರಾಗಿ ಇರ್ತೇವೆ ಅಂತಿದ್ರೆ ಇದನ್ನ ಯಾವುದನ್ನು ಕೂಡ ಮಾಡ್ಕೊಳ್ಬಾರ್ದು. ಅದಕ್ಕೆ ಬೇರೆ ಮಾರ್ಗ ಇಲ್ಲ. ಸಿಕ್ತಿಲ್ಲ ಅಂದ್ರೆ, ಕನ್ಯಾ ಸಿಕ್ತಿಲ್ಲ ಅಂತಂದ್ರೆ ಅದನ್ನ ಆ ಪರಿಸ್ಥಿತಿನ ಎದುರಿಸಬೇಕೇ ಹೊರತು ಬೇರೆ ಮಾರ್ಗ ಇಲ್ಲ. ಎದುರಿಸಬೇಕು ಅಂದ್ರೆ ಏನ್ ಹಾಗಾದ್ರೆ? ಹಾಗೆ ಅವಿವಾಹಿತರಾಗಿ ಇರಿ ಅಂತ ಹೇಳಿದಂತೆ ಅಲ್ವಾ, ಬೇರೆ ಶಬ್ದದಿಂದ. ಹೌದು, ಅಂದ್ರೆ ಬೇರೆ ಮಾರ್ಗ ಇಲ್ಲ. ಹೇಳುವುದು ಕಷ್ಟ, ಅದನ್ನ ಅನುಸರಿಸುವುದು ಮತ್ತೂ ಕಷ್ಟ. ಹೇಳೋದು ಹೇಳಿ ಬಿಡ್ಬೋದು ವೇದಿಕೆ ಮೇಲೆ ಕೂತ್ಕೊಂಡು, ಅನುಸರಿಸುವುದು ಮತ್ತೂ ಕಷ್ಟ. ಆದ್ರೆ ಅದನ್ನ ಬಿಟ್ಟು ಬೇರೆ ಮಾರ್ಗ ಇಲ್ಲ. ಶಾಸ್ತ್ರ ಹೇಳಿದ್ದು ಅದನ್ನೇ ಆಗಿದೆ. ಸ್ತ್ರೀಯರಿಗೆ ಪುನರ್ವಿವಾಹ ಕೂಡ ಪ್ರಾಚೀನ ಕಾಲದಲ್ಲಿ ಇಂಥ ವಿವಾಹಗಳೆಲ್ಲ ನಡೀತಾ ಇದ್ದವು. ಅದು ಈ ಕಲಿಯುಗದಲ್ಲಿ ಬೇಡ. ದತ್ತಾಕ್ಷತಾಯ ಕನ್ಯಾಯ ಪುನರ್ದಾನಂ ವರಾಯಸ. ಮದುವೆ ಮಾಡಿಕೊಟ್ಟಿದ್ದಾರೆ, ಆದ್ರೆ ಗಂಡನ ಸಂಪರ್ಕ ಆಗಿಲ್ಲ, ಅವಳಿಗೆ ಇನ್ನೊಂದು ಮದುವೆ ಮಾಡಬಹುದು. ಅದು ಹಿಂದಿನ ಕಾಲದಲ್ಲಿ ಇತ್ತು, ಈ ಕಾಲದಲ್ಲಿ ಅದೂ ಬೇಡ ಅಂತ ನಾರದ ಪುರಾಣ ಹೇಳಿದೆ. ಕಳೆದ ದಿವಸ ನಾನು ಅದನ್ನು ಹೇಳಿದೆ. ಈ ಮಹಾಭಾರತ ಇಲ್ಲಿ ಹೇಳ್ತದೆ ಅವಳಿಗೆ ಮದುವೆ ಮಾಡಬಹುದು ಅಂತ. ಇದನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ಆಲೋಚನೆ ಮಾಡ್ತಾ ಕೂತಾಗ ಕಳೆದ ದಿವಸ ನಾನು ಹೇಳಿದಂತೆ ಸಕೃತ್ ತೀಯತೆ ಕನ್ಯೆಯನ್ನು ಒಂದೇ ಬಾರಿ ಮದುವೆ ಮಾಡಿಕೊಡ್ತಾರೆ. ಎರಡನೇ ಬಾರಿಗೆ ಅವಳಿಗೆ ಯಾವ ಕಾಲದಲ್ಲೂ ಯಾವ ಯುಗದಲ್ಲಿಯೂ ಅವಕಾಶ ಇಲ್ಲ ಅಂತಾನೆ ಗುರುಗಳಾದಂಥ ಹಯೋಧನ ಪುರಾಣಿಕಾಚಾರ್ಯರು ಹೇಳಿದರು. ಅವ್ರು ಹೇಳಿದ್ದನ್ನ ತಮ್ಮ ಎದುರಿಗೆ ನಾನು ಹೇಳಿದ್ದೆ ಕೂಡ. ಇಂಥ ಪ್ರಸಂಗಗಳು ಬಂದಾಗ ಇಲ್ಲಿ ಕೆಲವು ಉಲ್ಲೇಖಗಳು ಇಲ್ಲಿ ಇವೆಯಲ್ಲ, ಮಹಾಭಾರತದಲ್ಲಿ ಇಲ್ಲಿ ಇದೆಯಲ್ಲ, ಅಂದ್ರೆ ಅವೆಲ್ಲವೂ ಕೂಡ ಯಾವುದೋ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ, ಯಾವುದೋ ಒಂದು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಕೆಲವು ಅಪವಾದಗಳು ಅಂತ ಅದನ್ನು ಪರಿಗಣಿಸಬೇಕು. ಅಂಥದನ್ನ ಸಾಮೂಹಿಕವಾಗಿ ಪ್ರತಿಯೊಬ್ಬರು ಕೂಡ ಮಾಡ್ಲಿಕ್ಕೆ ಬರೋದಿಲ್ಲ. ವ್ಯಕ್ತಿಗೆ ಸಂಬಂಧಪಟ್ಟದ್ದಾಗಿರ್ತದೆ, ಸಮೂಹಕ್ಕೆ ಅದನ್ನು ನಾವು ಹೊಂದಿಸ್ಕೊಳ್ಬಾರದು ಅಂತ ಅದ್ರ ಬಗ್ಗೆ ನಾವು ನಿರ್ಣಯ ತಗೊಳ್ಬೇಕಷ್ಟೆ. ಅದಕ್ಕೆ ಹೇಳಿದ್ದು ಮಹಾಜನ ಏನ ಗತಸ್ಥ ಪಂಥ. ಈಗ ಏನ್ ಮಾಡಬೇಕು? ವಿದೇಶಕ್ಕೆ ಹೋಗಬಹುದಾ? ಮತ್ತೆ ಬೇರೆ ಜಾತಿಯವರನ್ನು ಮದುವೆ ಮಾಡ್ಕೊಳ್ಬಹುದಾ, ಬೇರೆ ವರ್ಣದವರನ್ನ? ಹಾಗೆ ಸ್ತ್ರೀಯರು ಪುನರ್ವಿವಾಹ ಮಾಡ್ಕೊಳ್ಬಹುದಾ ಅಂತಿರೋ ಪ್ರಶ್ನೆ ಬಂದಾಗ ಈಗಿನ ಶಿಷ್ಟಾಚಾರ, ಈಗಿನ ಶಾಸ್ತ್ರಗಳು, ಧರ್ಮದ ಮುಖಂಡರಾದವರು ಈ ತರ ಇದನ್ನು ಹೇಳ್ತಾರೆ. ಮಾಡ್ಕೊಳ್ಬಾರ್ದು ಅಂತ ಉತ್ತರ ಕೊಟ್ಟಿದ್ದಾರೆ. ಅಷ್ಟೇ ಉತ್ತರ, ಅಷ್ಟೇ ಅದಕ್ಕೂ ಕೂಡ.
ಸೊ ಮಾಡ್ಕೊಳ್ತಾರಲ್ಲ, ಮಾಡ್ಕೊಂಡಾಗಲೂ ಕೂಡ ಅದಕ್ಕೆ ನಾವು ಹೇಗೆ ಸ್ಪಂದಿಸಬೇಕು, ವಿದೇಶಕ್ಕೆ ಹೋದವ್ರ ಜೊತೆ ಹೇಗೆ ಸ್ಪಂದಿಸಬೇಕು, ಬೇರೆ ವರ್ಣದ ಸ್ತ್ರೀಯರನ್ನ ಮದುವೆ ಮಾಡಿಕೊಂಡಂಥ ವ್ಯಕ್ತಿಗಳ ಜೊತೆ ಹೇಗೆ ಸ್ಪಂದಿಸಬೇಕು, ಪುನರ್ವಿವಾಹ ಮಾಡಿಕೊಂಡಂಥ ಸ್ತ್ರೀಯರ ಬಗ್ಗೆ ಹೇಗೆ ಸ್ಪಂದಿಸಬೇಕು, ಇದು ಎಲ್ಲ ಒಂದು ಪ್ರಶ್ನೆ ನಮ್ಮ ಎದುರಿಗಿದ್ದೇ ಇರ್ತದೆ. ಅದನ್ನು ಹೇಳಬೇಕು ಪ್ರವಚನದಲ್ಲಿ ಅಂತ ಒಬ್ಬರು ಶ್ರೋತೃಗಳು ಹೇಳಿದರು. ನಮ್ಮ ಒಂದು ಸಾಮಾಜಿಕ ಜವಾಬ್ದಾರಿ ಕೂಡ ಅದಾಗಿದೆ. ನಾವು ಹೇಗೆ ವರ್ತನೆ ಮಾಡಬೇಕು ಅನ್ನೋದನ್ನು ಹೇಳಬೇಕಲ್ಲ. ಅದನ್ನ ತುಂಬಾ ಒಂದು ಸಮತೋಲನದ ಬುದ್ಧಿಯಿಂದ, ಸಮತೋಲನದ ಮನಸ್ಸಿನಿಂದ ಆಲೋಚನೆ ಮಾಡಬೇಕಾಗ್ತದೆ. ಹಾಗೆ ಅದನ್ನು ಆಚರಣೆಗೆ ತರಬೇಕಾಗ್ತದೆ ಅಂತ ನನಗನಿಸಿತು. ಈ ಮೂರೂ ವಿಷಯಗಳು, ವಿದೇಶಕ್ಕೆ ಹೋದ ವ್ಯಕ್ತಿಗಳು, ಬೇರೆ ವರ್ಣದಲ್ಲಿ ಮದುವೆ ಮಾಡಿಕೊಂಡಂತಹ ವ್ಯಕ್ತಿಗಳು, ಹಾಗೆ ಪುನರ್ವಿವಾಹ ಮಾಡಿಕೊಂಡಂತಹ ವ್ಯಕ್ತಿಗಳು, ಅವರು ನಮ್ಮ ಬಳಿಗೆ ಬಂದು ಇಂಥದಕ್ಕೆ ಶಾಸ್ತ್ರದ ಸಮ್ಮತಿ ಇದೆಯಾ ಅಂತ ಕೇಳಿದಾಗ ಶಾಸ್ತ್ರದ ಸಮ್ಮತಿ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಬೇಕಾದ್ದು ಬಹಳ ಮುಖ್ಯವಾದಂತಹ ಕರ್ತವ್ಯ, ಆದ್ಯ ಕರ್ತವ್ಯ. ಪ್ರವಚನಕಾರರು ಹೇಳಬೇಕು, ಪ್ರವಚನಕಾರರು ಅಲ್ಲದೆ ಇದ್ದವರು ಹೇಳಬೇಕು ಕೇಳಿದರೆ. ಇನ್ನು ಅವರು ಮಾಡುವಂತಹ ಕಾರ್ಯಗಳಲ್ಲಿ ನಾವು ಭಾಗವಹಿಸುವುದು ಇತ್ಯಾದಿ ಹೇಗೆ, ಅದಕ್ಕೂ ಕೂಡ ಅನೇಕ ಜನರ ಜೊತೆ, ವಿದ್ವಾಂಸರ ಜೊತೆನೂ ಚರ್ಚೆ ಮಾಡಿದ್ದೇನೆ. ವಿದ್ವಾಂಸರು ಅಲ್ಲದೇನೆ ಸಮಾಜದ ಬೇರೆ ಬೇರೆ ಮುಖಗಳನ್ನು ನೋಡಿದಂತಹ, ದೀರ್ಘವಾದಂತಹ ಅನುಭವ ಇದ್ದಂತಹ ವ್ಯಕ್ತಿಗಳ ಜೊತೆಗೇನೆ, ಅವರು ಪಂಡಿತರು ಆಗಿಲ್ಲದೆ ಇರಬಹುದು, ಆದರೆ ಸಮಾಜದ ಅನೇಕ ಸ್ಥಿತಿಗತಿಗಳನ್ನು ಬಲ್ಲಂಥವ್ರು, ಅವ್ರ ಜೊತೆನೂ ಮಾತಾಡಿದ್ದೇನೆ. ಈ ಮೂರು ವರ್ಗಗಳೇನಿವೆ, ಈ ಮೂರು ವರ್ಗಗಳು ಮಾಡುವಂತಹ ಧಾರ್ಮಿಕ ಕಾರ್ಯಗಳಿಂದ ನಾವು ದೂರ ಇರಬೇಕು. ಒಂದು ಅಂತರ ಮೇಂಟೈನ್ ಮಾಡ್ಕೊಳ್ಬೇಕು. ಶಿಷ್ಟ ಸಮಾಜದವರು ಮಾಡ್ಕೊಳ್ಬೇಕು ಅಂತ ಶಾಸ್ತ್ರದ ಆ ನಿರೀಕ್ಷೆ ಇದೆ, ಶಾಸ್ತ್ರದ ಆದೇಶ ಇದೆ. ಯಾರ್ಯಾರ ಜೊತೆ ಎಷ್ಟೆಷ್ಟು ಅಂತರ ಮೇಂಟೈನ್ ಮಾಡ್ಕೊಳ್ಬೇಕು ಅಂತ ಅನ್ನೋದನ್ನ ಅವ್ರವ್ರು ತೀರ್ಮಾನ ಮಾಡಬೇಕು. ಮತ್ತೆ ಕಾಲಕ್ರಮೇಣ ಅವೆಲ್ಲವೂ ಕೂಡ ಬದಲಾವಣೆ ಹೊಂದುತ್ತವೆ. ಒಬ್ರು ವಿದೇಶಕ್ಕೆ ಹೋದವರೇ, ಅಲ್ಲೇ ಇದ್ದವರೇ ನನಗೆ ಹೇಳಿದ್ದು, ಒಂದು ಯಾವುದೋ ಸಂಗತಿಯನ್ನ ನಾವು ಸಡಿಲ ಮಾಡ್ಕೊಂಡಿರ್ತೇವೆ 50 ವರ್ಷಗಳ ಹಿಂದೆ, ಅದನ್ನು ಇವತ್ತು ನೀವು ಮಾಡ್ಕೊಳ್ತೀರಷ್ಟೇ, ಅಂತೂ ಒಂದಲ್ಲ ಒಂದು ದಿವಸ ನೀವು ನಮ್ಮ ಮಾರ್ಗಕ್ಕೆ ಬಂದೇ ಬರ್ತೀರಿ ಅಂತ ಅವರು ನನಗೆ ಹಾಸ್ಯಪೂರ್ವಕವಾಗಿ ಹೇಳಿದ್ರು. ಇದು ನೋಡಿ, ಬೇರೆ ವರ್ಣದಲ್ಲಿ ಮದುವೆ ಮಾಡಿಕೊಂಡಂತ ಸ್ತ್ರೀ ಪುರುಷರ ಮನೆಗಳಿಗೆ, ಧಾರ್ಮಿಕ ಕಾರ್ಯಗಳಿಗೆ ನಾವು ಹೋಗುವುದೇ ಇಲ್ಲ. ಫಿಟ್ಟರಾದವರು ಪುನರ್ವಿವಾಹ ಮಾಡ್ಕೊಂಡಿದ್ರು ಕೂಡ ಅಂಥವ್ರನ್ನು ನಾವು ದೂರ ಇಡ್ತೀವಿ. ನಮ್ಮ ಮನೆಗೂ ಕರೀಲಿಕ್ಕಿಲ್ಲ, ಅವ್ರ ಮನೆಗೆ ನಾವು ಹೋಗ್ಲಿಕ್ಕಿಲ್ಲ. ಬೇರೆ ವರ್ಣದ ವಿವಾಹ ಮಾಡ್ಕೊಂಡಂಥವ್ರನ್ನು ಕೂಡ ಅವ್ರ ಮನೆಗೆ ನಾವು ಹೋಗ್ಲಿಕ್ಕಿಲ್ಲ, ಅವ್ರನ್ನ ಮನೆ ಕರೀಲಿಕ್ಕಿಲ್ಲ. ಈ ವಿದೇಶಕ್ಕೆ ಹೋದವರು ಅನ್ನುವಂಥ ಒಂದು ಪ್ರಸಂಗ ಇದೆಯಲ್ಲ, ಇವನು ಮೊದಲು ವಿದೇಶಕ್ಕೆ ಹೋದವ್ರ ಜೊತೆಗೂ ಕೂಡ ಅವ್ರ ಮನೆಗೆ ಇವ್ರು ಹೋಗ್ತಿರ್ಲಿಲ್ಲ, ಅವ್ರನ್ನ ತಮ್ಮ ಮನೆಗೆ ಕರೆದು ಅವ್ರ ಪಂಕ್ತಿಯಲ್ಲಿ ಕುತ್ಕೊಳ್ತಿರ್ಲಿಲ್ಲ, ಹೀಗೆಲ್ಲ ಇತ್ತು. ಕಾಲಕ್ರಮೇಣ ಅನೇಕ ಮಠಾಧಿಪತಿಗಳು, ನಾನು ಯಾರನ್ನು ಹೆಸರಿಸೋದಿಲ್ಲ, ಆದರೆ ಎಲ್ಲವೂ ಪ್ರತ್ಯಕ್ಷ ವೇದ್ಯವಾಗೇ ಇದೆ, ನಾನು ಏನು ಹೇಳಬೇಕಾಗಿಲ್ಲ, ನಿಮ್ಗೆ ಗೊತ್ತಾಗೇ ಆಗ್ತದೆ. ಸ್ವೀಕಾರ ಅವರನ್ನ ಮಠಕ್ಕೆ ಬಂದಾಗ ಅವರಿಗೆ ತೀರ್ಥ ಪ್ರಸಾದಾದಿಗಳನ್ನು ಕೊಡುವುದು ಇತ್ಯಾದಿಗಳನ್ನ ಎಲ್ಲರೂ ಕೂಡ ಮಾಡ್ಲಿಕ್ಕೆ ತೊಡಗೇ ಬಿಟ್ರು. ಅವ್ರ ಮನೆಗೆ ತಾವು ಕೂಡ ಹೋಗುವುದನ್ನ ಎಲ್ಲರೂ ಅಂದ್ರೆ ಅಕ್ಷರಶಃ ಎಲ್ಲರೂ ಅಲ್ಲದೆ ಇರ್ಬೋದು, ಕೆಲವರು ಹೋಗದೇ ಇರಬಹುದು, ಬಹುತೇಕರು ಹೋಗ್ತಿದ್ದಾರೆ ಅಂತ ನನ್ನ ಅಭಿಪ್ರಾಯ ಹೇಳಿದ್ದೇನೆ ಅಷ್ಟೇ. ಕ್ರಮವಾಗಿ ಅದು ಸಡಿಲವಾಗಿದೆ. ವಿದೇಶಕ್ಕೆ ಹೋದವ್ರ ಜೊತೆ ನಾವಿರಬೇಕಾದ, ನಾವು ಮೇಂಟೈನ್ ಮಾಡಬೇಕಾದ ಅಂತರ ಯಾವುದು ಅಂತ ಅನ್ನೋದು ಕ್ರಮವಾಗಿ ಸಡಿಲವಾಗಿದೆ. ಆದರೆ ಇವತ್ತು ಕೂಡ ಅನೇಕ ಜನರಾದವರು ವಿದೇಶಕ್ಕೆ ಹೋದವ್ರ ಜೊತೆ ಒಂದು ಪಂಕ್ತಿಯಲ್ಲಿ ಕುತ್ಕೊಳ್ಳೋದಿಲ್ಲ ಊಟಕ್ಕೆ, ಅಂಥವರು ಮಾಡಿದ ಅಡಿಗೆಯನ್ನು ಊಟ ಮಾಡೋದಿಲ್ಲ. ಅಡಿಗೆಯವರು ಅಡಿಗೆ ಮಾಡಿ ಬಡಿಸುವಂತಹ ವಾತಾವರಣಗಳೇನಿರ್ತವೆ, ಅನೇಕ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳು, ವಿವಾಹ, ಉಪನಯನ ಇತ್ಯಾದಿ ಕಡೆಗಳು, ಅಂಥ ಕಡೆ ಬಹಳ ಶಿಷ್ಟರಾದವರು ಭೋಜನ ಮಾಡ್ಲಿಕ್ಕೆ ಹೋಗೋದಿಲ್ಲ. ತಾವು ಭೋಜನ ಮಾಡಬೇಕು ಅಂತಿದ್ರೆ ಅಲ್ಲಿ ಯಾರಾದರೂ ಒಬ್ಬರು ಅತ್ಯಂತ ಶಿಷ್ಟರಾದವರು, ತಮಗೆ ಸಮ್ಮತರಾದಂತಹ ಅಡಿಗೆಯವರು, ಸ್ತ್ರೀಯರೋ ಪುರುಷರೋ ಮಾಡಿದ ಅಡಿಗೆಯನ್ನೇ ಭೋಜನ ಮಾಡ್ತಾರೆ. ಇಂಥದನ್ನು ಮೇಂಟೈನ್ ಮಾಡೋರಿದ್ದಾರೆ. ಆದರೆ ಕನಿಷ್ಠ ಪಕ್ಷದ ಮಡಿ ಮೇಲಿಗೆ ಅವ್ರು ಮಾಡ್ತಿದ್ರೆ ಸಾಕು, ಅವರು ವಿದೇಶಕ್ಕೆ ಹೋಗಿ ಬರಲಿ ಅಥವಾ ತೊಂದರೆ ಇಲ್ಲ. ಅಂತೂ ಕನಿಷ್ಠ ಪಕ್ಷದ ಮಡಿ ಮೇಲಿಗೆ ಆದರೂ ಮಾಡ್ತಿದ್ರೆ ಹೋಗ್ಲಿಕ್ಕೆ ತೊಂದರೆ ಇಲ್ಲ ಅಂತ ಹೋಗುವಂಥವ್ರು, ಅಂಥವ್ರು ಕೆಲವರಿದ್ದಾರೆ. ಒಬ್ಬೊಬ್ಬರು ಒಂದೊಂದು ವರ್ಗಕ್ಕೆ ಸೇರ್ತಾರೆ. ಅಂತೂ ಅದನ್ನು ಒಂದು ಮಟ್ಟಿಗೆ ಸಡಿಲ ಮಾಡ್ಕೊಂಡಿದ್ದೀವಿ, ಕೆಲವರಿನ್ನೂ ಮಾಡ್ಕೊಂಡಿಲ್ಲ, ಅದು ವಿಷಯ ಬೇರೆ. ಆದರೆ ಅನ್ಯವರ್ಣದ ಸ್ತ್ರೀ ಪುರುಷರ ಜೊತೆಗೆ ಮದುವೆ ಮಾಡಿಕೊಂಡವರ
ಮನೆಗೆ ಶಿಷ್ಟರಾದವರು ಭೋಜನ ಇತ್ಯಾದಿಗಳಿಗೆ ಹೋಗೋದಿಲ್ಲ, ಅಲ್ಲಿಂದ ವಿವಾಹ ಸಂಬಂಧ ತಿರೋದಿಲ್ಲ, ಅವರನ್ನ ತಮ್ಮ ಮನೆಗೆ ತರೋದಿಲ್ಲ. ಇದೆಲ್ಲ ಇದ್ದೇ ಇದೆ. ಪುನರ್ವಿವಾಹ ಮಾಡಿಕೊಂಡಂತಹ ಸ್ತ್ರೀಯ ಅವರ ಮನೆಗಳಿಗೂ ಕೂಡ ಹೋಗೋದಿಲ್ಲ, ಅಲ್ಲಿ ಭೋಜನಾದಿಗಳನ್ನು ಮಾಡೋದಿಲ್ಲ, ಅವರನ್ನು ತಮ್ಮ ಮನೆಗೆ ಕರೆಯೋದಿಲ್ಲ. ನಾವು ತಿಳಿಯಬೇಕಾದ ಸಂಗತಿ ಏನು ಅಂದ್ರೆ, ನಮ್ಮ ಎದುರಿಗೆ ಅದು ವಿಷಯ ಪ್ರಸ್ತುತವಾದಾಗ ಇದು ಶಾಸ್ತ್ರಕ್ಕೆ ಸಂಪ್ರದಾಯಕ್ಕೆ ವಿರುದ್ಧ ಅಂತ ನಾವು ಹೇಳಬೇಕು. ವೇದೋಖಿಲೋ ಧರ್ಮ ಮೂಲಂ ಶ್ರುತಿ ಶೀಲೇಚ ತದ್ವಿಧಾಂ. ಇಡೀ ವೇದವೇ ಧರ್ಮದ ಮೂಲ. ಅದನ್ನು ತಿಳ್ಕೊಂಡಂಥವರ, ಆ ವೇದ ಶಾಸ್ತ್ರಗಳನ್ನು ತಿಳ್ಕೊಂಡಂಥವರ ವಾಣಿ ಮತ್ತು ಅವರ ಶೀಲ, ಅವ್ರು ಏನನ್ನು ಪ್ರತಿಪಾದನೆ ಮಾಡ್ತಾರೆ ಆ ಸಂಗತಿ, ಇವೆಲ್ಲವೂ ಧರ್ಮದ ಮೂಲ ಅಂತ ಶಾಸ್ತ್ರದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಅದನ್ನು ಹೇಳಬೇಕು. ಇದರ ಹೊರತಾಗಿಯೂ ಕೂಡ ಅನೇಕ ಕಡೆ ಈ ಮೂರು ಸಂಗತಿಗಳೇನು ನಡೀತಾವಲ್ಲ, ನಾವೀಗೇನು ಪ್ರಸ್ತುತಪಡಿಸಿರುವಂತಹ ಈ ಮೂರು ಸಂಗತಿಗಳು ನಡೆದರೆ ಅದರ ಬಗ್ಗೆ ನಮ್ಮ ಧೋರಣೆ ಹೇಗಿರಬೇಕು? ನಮ್ಮ ವಲಯದಲ್ಲಿ ನಾವು ಕೂತ್ಕೊಂಡು ಅದನ್ನ ಕ್ರೂರವಾದ ಮಾತುಗಳಿಂದ, ಕೆಟ್ಟ ಮಾತುಗಳಿಂದ ಅದನ್ನು ಟೀಕೆ ಮಾಡುವುದನ್ನ ನಾವು ಬಿಡಬೇಕು. ಇದು ನನ್ನದೊಂದು ಆಲೋಚನೆ. ನಮ್ಮ ಎದುರಿಗೆ ಆ ಪ್ರಸಂಗ ಬಂದಾಗ ಶಾಸ್ತ್ರದ ಸಂಗತಿಗಳನ್ನ, ಮಹಾಭಾರತ ಗ್ರಂಥಗಳನ್ನು ಪ್ರವಚನ ಮಾಡುವಾಗ, ಹೇಳೋ ಪ್ರಸಂಗ ಬಂದಾಗ ನಡವಳಿಕೆ ಹೇಗಿರಬೇಕು, ಯಾರ್ದು ಹೇಗಿರಬೇಕು, ಯಾರು ಹೇಗೆ ವರ್ತಿಸಬೇಕು ಅಂತ ತಿಳಿಸೋ ಪ್ರಸಂಗ ಬಂದಾಗ ಏನಿದೆ ಅಂತ ಅನ್ನೋದನ್ನ ಹೇಳಬೇಕು. ಹೇಳದೇ ಇರಬಾರ್ದು, ಅದನ್ನು ತಿರುಚಿ ಹೇಳಬಾರ್ದು. ಇದ್ದದನ್ನು ಹೇಳಬೇಕು, ತಿರುಚಿ ಹೇಳಬಾರ್ದು, ತಪ್ಪನ್ನು ಹೇಳಬಾರ್ದು. ಆದರೆ ಅಂಥವ್ರ ಮನೆಗಳಿಗೆ ನಾವು ಹೋಗಬೇಕಾಗಿಲ್ಲ, ಅವ್ರು ನಮ್ಮ ಮನೆಗೆ ಹೋಗಬೇಕಾಗಿಲ್ಲ ಅನ್ನುವಂಥ ಒಂದು ಸುರಕ್ಷಿತವಾದ ಅಂತರ ಇದ್ದಾಗ ನಾವು ಅವ್ರನ್ನ ಕೆಟ್ಟ ಮಾತುಗಳಿಂದ ಟೀಕೆ ಮಾಡ್ತಾ ಕೂತ್ಕೊಳ್ಬೇಕಾದ ಕಾರಣ ಇಲ್ಲ. ಇದನ್ನು ನಾವು ಗಮನಿಸಬೇಕಾದ್ದು. ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂದ್ರೆ, ಬ್ರಾಹ್ಮಣ ಪರನಿಂದಯ ಅಂತ. ಇನ್ನೊಬ್ಬರನ್ನ ನಿಂದೆ ಮಾಡೋದೊಂದು ಬಹಳ ಸಂತೋಷದ ಸಂಗತಿ ನಮಗೆಲ್ಲ. ಸ್ತ್ರೀಯೋ ಭಾರೇಣ ತುಷ್ಯಂತಿ ಗಾವ ಸ್ವಚ್ಛಂದ ಜಾರತಃ ಕುಂಜರ ಪಾಂಸು ವರ್ಷೇಣ ಬ್ರಾಹ್ಮಣ ಪರನಿಂದಯ ಅಂತ ಒಂದು ಸುಭಾಷಿತ. ಸ್ತ್ರೀಯರಿಗೆ ಗೃಹಕೃತ್ಯದ ಭಾರ ಇರಬೇಕು, ಅಥವಾ ಗರ್ಭದ ಭಾರ ಇದ್ರೆ ಅವರಿಗೆ ಅದೊಂದು ಜೀವಮಾನದ ಒಂದು ಸಂತೃಪ್ತಿ. ಗಾವಹ, ಹಸುಗಳನ್ನ ಹಟ್ಟಿಯಲ್ಲಿ ಕಟ್ಟಿ ಹಾಕಬಾರ್ದು, ರಾತ್ರಿ ಹೊತ್ತು ಮಾತ್ರ ಕಟ್ಟಿ ಹಾಕಬೇಕು. ಬೆಳಗಿನ ಹೊತ್ತು ಅವುಗಳನ್ನು ಚೆನ್ನಾಗಿ ಮೇಲಿಕ್ಕೆ ಬಿಡಬೇಕು, ಅದೇ ಅವಳಿಗೆ ಸಂತೋಷ. ಕುಂಜರ ಪಾಂಸು ವರ್ಷೇಣ, ಆನೆಗೆ ಚೆನ್ನಾಗಿ ಸ್ನಾನ ಮಾಡಿಸಿ ಸ್ವಚ್ಛವಾಗಿ ನೀನಿರು, ಹಾಗೆ ಮೈಯನ್ನೆಲ್ಲ ಹೊಲಸು ಮಾಡ್ಕೋಬೇಡ ಅಂತ ಅದಕ್ಕೆ ಹೇಳಿದ್ರೆ ಸಮಾಧಾನ ಆಗೋದಿಲ್ಲ. ಸ್ನಾನ ಎಲ್ಲ ಮುಗಿಸಿದ ಬಳಿಕ ಒಂದಿಷ್ಟು ಮಣ್ಣನ್ನು ತನ್ನ ಸೊಂಡಿಲಿನಿಂದ ತಗೊಂಡು ಮೈ ಮೇಲೆ ಹಚ್ಕೊಂಡೇ ಬಿಡ್ತದೆ. ಅದಕ್ಕೊಂದು ದೊಡ್ಡ ಸಂತೋಷದ ಸಂಗತಿ ಅದು. ಕೊನೆಯ ಮಾತೆ ಬ್ರಾಹ್ಮಣ ಪರನಿಂದಯ. ಅವರಿವರನ್ನು ನಿಂದೆ ಮಾಡಿ, ಅವ್ರ ಬಗ್ಗೆ ವ್ಯರ್ಥವಾದ ಟೀಕೆಯನ್ನು ಮಾಡಿ, ಅವರಿಂದ ನಮಗೇನು ಆಗಬೇಕಾಗಿಲ್ಲ, ನಮ್ಮಿಂದ ಅವ್ರಿಗೇನು ಆಗಬೇಕಾಗಿಲ್ಲ ಅನ್ನೋ ಪ್ರಸಂಗ ಇದ್ದಾಗಲೂ ಅವ್ರಿವ್ರನ್ನ ವ್ಯರ್ಥವಾಗಿ ಟೀಕೆ ಮಾಡಿ ತಮ್ಮ ಸಮಯವನ್ನು ಹಾಳು ಮಾಡ್ಕೋಬಾರ್ದು. ಯೋಗಾಂತರಾಯನ್ ಮೌನೇನ ಅಂತ ಭಾಗವತದಲ್ಲಿ ಹೇಳ್ತಾರೆ. ನಾವು ಮಾಡಬೇಕಾದ ಯೋಗ, ಪರಮಾತ್ಮನ ಪರಮಾರ್ಥದ ಪ್ರಾಪ್ತಿಗಾಗಿ ನಾವು ಕೈಗೊಳ್ಳಬೇಕಾಗಿರುವಂತಹ ಅನೇಕ ಚಟುವಟಿಕೆಗಳು ಏನಿವೆ ಅವಕ್ಕೆಲ್ಲವಕ್ಕೂ ಯೋಗ ಅಂತ ಕರೀತಾರೆ. ಆ ಯೋಗ, ನಾವು ಮಾಡ್ತಿರುವ ಯೋಗ ನಮ್ಮ ವಾಚಾಳತನದಿಂದ ಅಲ್ಲಸಲ್ಲದ ಮಾತುಗಳನ್ನು ಆಡೋದು, ನಮಗೆ ಅನುಚಿತವಾದ ಮಾತುಗಳನ್ನು ಆಡೋದು, ವ್ಯರ್ಥವಾದ ಟೀಕೆಗಳು, ಹರಟೆಗಳು, ಈ ಮೂಲಕ ಆ ಯೋಗ ಭ್ರಷ್ಟ ಆಗ್ತದೆ ಅಂತ ಭಾಗವತ ಹೇಳ್ತದೆ. ಅದನ್ನು ನಮ್ಮ ಮೌನವನ್ನು ನಾವು ಸಾಧನೆ ಮಾಡ್ಕೊಳ್ಬೇಕು. ನಾವು ಸುರಕ್ಷಿತವಾದ ಅಂತರ ಇಟ್ಕೊಂಡಿದ್ರೆ ಆಯಿತು. ಇದೇ ಮಾತು ಆ ಸ್ತ್ರೀಯರಿಗೆ ಕೂಡ ಸಂಬಂಧಪಡ್ತದೆ, ಸ್ತ್ರೀಯರ ಪುನರ್ವಿವಾಹಕ್ಕೂ ಕೂಡ. ನಾವೀಗ ಸ್ತ್ರೀಯೊಬ್ಬಳು ಪುನರ್ವಿವಾಹ ಮಾಡಿಕೊಂಡಿದ್ದಾಳೆ ಅಂತ ಗಮನಿಸೋಣ. ಯಾಕೆ ಮಾಡಿಕೊಂಡಿದ್ದಾಳೆ? ಮಾಡಿಕೊಂಡಿರುವವಳು ಪ್ರತಿಯೊಬ್ಬರು ಕೂಡ ಕಾಮದ ಪೂರ್ತಿಗಾಗಿ ಏನು ಮಾಡಿಕೊಂಡಿರೋದಿಲ್ಲಲ್ಲ. ನಾವಿವತ್ತು ಸಮಾಜವನ್ನು ಗಮನಿಸಿದರೆ ಸಮಾಜ ಬಹಳ ಸಂಕೀರ್ಣವಾಗಿದೆ. ಅನೇಕ ಸವಾಲುಗಳನ್ನು ಸ್ತ್ರೀಯರು ಪುರುಷರು ಎಲ್ಲ ಎದುರಿಸಬೇಕಾಗ್ತದೆ. ವಿಧವೆಯೊಬ್ಬಳು ಮತ್ತೊಂದು ಮದುವೆ ಮಾಡಿಕೊಂಡಿದ್ದಾಳೆ ಅಂದ್ರೆ ಕೇವಲ ಕಾಮದ ತೃಪ್ತಿಗಾಗಿರೋದಿಲ್ಲ, ಬೇರೆ ಬೇರೆ ಭದ್ರತೆಗಳಿಗಾಗಿ, ಭಾವನಾತ್ಮಕ ಭದ್ರತೆ, ಆರ್ಥಿಕ ಭದ್ರತೆ ಇತ್ಯಾದಿ ಭದ್ರತೆಯ ದೃಷ್ಟಿಯಿಂದಲೂ ಕೂಡ ಅವಳು ಮಾಡಿಕೊಂಡಿರುವ ಸಾಧ್ಯತೆ ಇರ್ತದೆ. ಅವಳು ಯಾವುದೇ ದೃಷ್ಟಿಯಿಂದ ಮಾಡಿಕೊಳ್ಳಿ. ನಾವು ಒಂದು ವಿಷಯ ಗಮನಿಸಬೇಕಾದ್ದೇನು ಅಂದ್ರೆ, ಅನೇಕ ಜನರ ಜೊತೆ ವ್ಯಭಿಚಾರ ಮಾಡಿಕೊಂಡಿರುವುದಕ್ಕಿಂತ ಒಬ್ಬನ ಜೊತೆಗೇನೆ ನೀವು ಅದನ್ನ ಶಿಷ್ಟ ಸಮಾಜದವರು ಮದುವೆ ಅಂತ ಕರೀದೇ ಇರಬಹುದು, ಆದ್ರೂ ಮಾಡ್ಕೊಂಡಿದ್ದಾರೆ ಅಂತಂದ್ಮೇಲೆ ಒಬ್ಬನ ಜೊತೆ ಇರುವುದು ಒಳ್ಳೆಯದು. ಇದನ್ನು ನಾವು ಗಮನಿಸಬೇಕಾದ್ದು. ಅದು ನಾವು ಟೀಕೆ ಮಾಡಿ ನಮಗೇನಾಗಬೇಕಾಗಿದೆ? ಪ್ರಸಂಗ ಬಂದಾಗ ಬೇಡ ಅಂತ ಹೇಳ್ತೀವಿ, ಶಾಸ್ತ್ರದ ದೃಷ್ಟಿಕೋನವನ್ನು ಹೇಳಿದ್ದೀವಿ, ಅಲ್ಲಿಗೆ ಮುಗೀತು. ಅವ್ರ ಬಗ್ಗೆ ನಮ್ಮ ಸಮಯವನ್ನೆಲ್ಲ, ನಮ್ಮ ಸಾಧನೆಯನ್ನೆಲ್ಲ ನಾವು ಹಾಳು ಮಾಡಿಕೊಂಡು ಅವ್ರನ್ನ ಟೀಕೆ ಮಾಡಬೇಕಾದ ಕಾರಣ ಇಲ್ಲ. ಈಗ ನೀವು ಟೀಕೆ ಮಾಡದೆ ಹೋದ್ರೆ ಅಂಥ ಒಂದು ಪ್ರವೃತ್ತಿಯನ್ನ ನೀವು ಪ್ರೋತ್ಸಾಹಿಸಿದಂತ ಆಗ್ತದಲ್ಲ ಅಂತ ಕೆಲವರಿಗೆ ಅನಿಸಬಹುದು. ಹಾಗಲ್ಲ,
ಪ್ರವಚನಾದಿಗಳ ಪ್ರಸಂಗದಲ್ಲಿ, ಉಪದೇಶದ ಪ್ರಸಂಗದಲ್ಲಿ ನಮ್ಮ ಮುಂದಿನ ತಲೆಮಾರು, ನಮ್ಮ ಶಿಷ್ಯರು, ನಮ್ಮ ಮಾತನ್ನು ಕೇಳುವಂಥವ್ರು, ಪಾಠ ಪ್ರವಚನಾದಿಗಳನ್ನು ಕೇಳುವವರಿಗೆ ಅದು ಸರಿಯಾಗಿ ಹೇಳಬೇಕು. ಅದ್ರ ಬಗ್ಗೆ ಸಂಶಯ ಇಲ್ಲ, ನಾನು ಅದನ್ನು ಹೇಳಲಿಕ್ಕೆ ಹೊರಟಿಲ್ಲ. ಆದರೆ ಯಾವ ಪ್ರಯೋಜನಕ್ಕೂ ಬರೆದಿರುವ ಟೀಕೆ, ನಮ್ಮ ಟೀಕೆಯನ್ನು ಅವ್ರು ಕೇಳ್ತಾನೂ ಇಲ್ಲ. ಆ ಟೀಕೆಯಿಂದ ಕೇವಲ ಪರಸ್ಪರ ದ್ವೇಷ, ಅಂತರಗಳೇ ಹೆಚ್ಚಾಗ್ತವೆ. ಮತ್ತು ಇದು ಆ ಟೀಕೆ ಧರ್ಮವನ್ನು ಬೆಳೆಸಬೇಕು, ಧಾರ್ಮಿಕ ಪ್ರವೃತ್ತಿಯನ್ನು ಬೆಳೆಸಬೇಕು ಅನ್ನುವುದಕ್ಕಿಂತಲೂ ನಮ್ಮ ನಾಲಿಗೆ ಚಾಪಲ್ಯದಿಂದಲೇ, ನಮ್ಮ ಹರಟೆ ಕೋರತನದಿಂದಲೇ ಪ್ರೇರಿತವಾಗಿದ್ದರೆ ಅಂಥದನ್ನು ನಾವು ಅದನ್ನ ಯಾಕೆ ಮಾಡಬೇಕು? ಇದು ನಾವು ಮಾಡೋದು ಬೇಡ ಅಂತ ನಾನು ಹೇಳೋದು. ಆ ಅಂತರವನ್ನು ಪಾಲಿಸಿದರೆ ಸಾಕು. ಅನೇಕ ಜನ ಅದನ್ನು ಮಾಡೋರಿದ್ದಾರೆ, ಮಾತಾಡ್ತಾರೆ, ಏನು ಬೇಕಾದ್ರೂ ಸಹಾಯ ಮಾಡ್ತಾರೆ, ಪರಸ್ಪರ ಮಾತುಕತೆಗಳೆಲ್ಲವೂ ಇರ್ತವೆ. ಆದರೆ ಧಾರ್ಮಿಕ ವ್ಯವಹಾರಗಳಲ್ಲಿ ಈ ಥರದ ಒಂದು ಅಂತರವನ್ನು, ಸುರಕ್ಷಿತವಾದ ಅಂತರವನ್ನು ಅವರು ಕಾಪಾಡಿಕೊಂಡಿರ್ತಾರೆ. ವಿದ್ವಾಂಸರು ಮಾತ್ರ ಅಲ್ಲ, ವಿದ್ವಾಂಸರು ಅಲ್ಲದೇ ಇದ್ದವರು ಕೂಡ, ನಾನು ಅದಕ್ಕಾಗಿ ಇದನ್ನು ಹೇಳಿದೆ. ವಿದ್ವಾಂಸರು ಅಲ್ಲದೇ ಇದ್ದವರು ಅಂಥದೊಂದು ಚಾಣಾಕ್ಷತನವನ್ನು ಅಳವಡಿಸ್ಕೊಂಡು ಆ ಶುದ್ಧತೆಯನ್ನು ಕಾಪಾಡಿಕೊಂಡಿದ್ದವ್ರೆ. ಅದು ಅವ್ರಿಗೆ ಬಿಟ್ಟದ್ದು. ಇದರಿಂದ ಆ ಇನ್ನೊಂದು ವರ್ಗದವರು ಕೂಡ ದುಃಖಿತರಾಗಬೇಕಾಗಿಲ್ಲ. ಅವರು ತಮಗೇನು ಮಾಡಬೇಕು ಅಂತ ಅನಿಸಿದೆ, ಅದು ಶಾಸ್ತ್ರ ವಿರುದ್ಧ ಆದರೂ ಸಂಪ್ರದಾಯ ವಿರುದ್ಧ ಆದರೂ ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಬಿಟ್ಟದ್ದು. ಅದು ಪಾಪ ಪುಣ್ಯಗಳು ಅವ್ರಿಗೆ ಬಿಟ್ಟದ್ದು. ಅದನ್ನು ದೇವರು ನೋಡುವವನಿದ್ದಾನೆ. ನಮ್ಮನ್ನು ಯಾಕೆ ಇವರು ತಮ್ಮ ಬಳಿಗೆ ಸೇರಿಸ್ಕೋತಿಲ್ಲ ಅಂತ ಅವರು ನಿರೀಕ್ಷೆ ಮಾಡಬಾರ್ದು. ಇವರು ಈ ಕಡೆಯವರು ಅವರನ್ನ ವ್ಯರ್ಥವಾದ ಟೀಕೆಯನ್ನು ಕೂಡ ಮಾಡದೆ, ಅವ್ರನ್ನ ನೋಯಿಸದೇ ಇರಬೇಕು. ಇದನ್ನು ನಾನು ಹೇಳೋದು. ಇಲ್ಲೇ ಹೋದ್ರೆ ಏನಾಗ್ತದೆ? ನಾನೊಂದು ಉದಾಹರಣೆಯನ್ನು ಗಮನಿಸಿದ್ದೆ, ಅದನ್ನು ನಿಮ್ಮ ಎದುರಿಗೆ ಹೇಳ್ತೇನೆ. ಒಂದು ಕಡೆ ಒಬ್ಬಳು ಸ್ತ್ರೀ ಪುನರ್ವಿವಾಹ ಮಾಡಿಕೊಂಡ್ಳು. ಸುಮಾರು 30ನೇ ವಯಸ್ಸಿಗೆ ಒಂದು ಗಂಡ ತೀರ್ಕೊಂಡ, ಪುನರ್ವಿವಾಹ ಮಾಡಿಕೊಂಡ್ಳು. ಯಥಾ ಪ್ರಕಾರ ಸುತ್ತಮುತ್ತಲಿರುವಂಥ ಕೆಲವರು ಶಿಷ್ಟರಾದವರೆಲ್ಲ ಅವಳಿಂದ ಅಂತರ ಕಾಪಾಡಿಕೊಂಡ್ರು. ಸಂತೋಷ ಸಂಗತಿ. ಅಷ್ಟಕ್ಕೆ ಅದು ಸೀಮಿತ ಆಗಿ ಸುಮ್ಮನೆ ಇರಬೇಕಾಗಿತ್ತು. ಯಾಕಂದ್ರೆ ಅವಳೇನು ಇವ್ರ ಮನೆಗೆ ಬರ್ತಿರ್ಲಿಲ್ಲ, ಇವ್ರು ಅವ್ರ ಮನೆಗೆ ಹೋಗೋ ಪ್ರಸಂಗವೂ ಇದ್ದಿದ್ದಿಲ್ಲ. ಬಹಳ ಅಂದ್ರೆ ದಾರಿಯಲ್ಲಿ ಭೇಟಿಯಾಗೋದು, ಒಂದೆರಡು ಮಾತುಗಳು, ಹೇಗಿದ್ದೀರಿ, ನೀವು ಹೇಗಿದ್ದೀರಿ ಅನ್ನೋ ಮಾತುಗಳಷ್ಟೇ. ನಮ್ಮ ಮನೆಯಲ್ಲಿ ಆ ಪುನರ್ವಿವಾಹ ಮಾಡಿಕೊಂಡ ಸ್ತ್ರೀ ಬಗ್ಗೆ ನಿತ್ಯ ಒಂದಿಷ್ಟು ಹಿಡಿಶಾಪ ಹಾಕಿ ಅವಳನ್ನು ಬೈತ ಕೂತ್ರೆ ಅದನ್ನು ನಮ್ಮ ಸಾಧನೆ ಹಾಳಾಯ್ತು, ನಮ್ಮ ಸಮಯ ಹಾಳಾಯ್ತು. ಇದಲ್ಲದೆ ಇನ್ನೊಂದು ಪರಿಣಾಮ ಏನಾಯ್ತು ಅಂದ್ರೆ, ಆ ಮನೆಯಲ್ಲಿದ್ದವರು, ನಮ್ಮ ಮುಂದಿನ ತಲೆಮಾರಿನವರು, ನಮ್ಮ ಮಕ್ಕಳು ಮೊಮ್ಮಕ್ಕಳು ಮೊದಲಾದವರು ಇರ್ತಾರಲ್ಲ, ಅದನ್ನು ಕೇಳ್ತಾ ಇರ್ತಾರೆ. ಅಂತ ಒಬ್ಳು ಹುಡುಗಿ, ಆ ಮುಂದಿನ ತಲೆಮಾರಿನ ಹುಡುಗಿ, ಆ ಟೀಕೆ ಮಾಡುವವರನ್ನ, ಆ ಪುನರ್ವಿವಾಹ ಮಾಡಿಕೊಂಡ ಸ್ತ್ರೀಯನ್ನ ಯಾರು ಆಡ್ಕೊಳ್ತಾ ಇದ್ರು ಅಂಥವ್ರ ಬಗ್ಗೆ, ಆ ತಂದೆ ತಾಯಿಯಂದ್ರ ಬಗ್ಗೆ, ಆ ಹಿರಿಯರ ಬಗ್ಗೆ ಅವಳು ಒಂದು ಪ್ರಶ್ನೆ ಕೇಳಿದ್ಲು. ಸ್ತ್ರೀಯರು ಪುನರ್ವಿವಾಹ ಮಾಡ್ಕೊಳ್ಬಾರ್ದು ಅಂತೀರಿ, ಆದರೆ ಪುರುಷರಿಗೆ ಮಾತ್ರ ಇನ್ನೊಂದು ವಿವಾಹ ನೀವು ಮಾಡ್ತೀರಲ್ಲ, ಗಂಡ ಹೆಂಡತಿ ತೀರ್ಕೊಂಡ್ರೆ ಅಂತ ಕೇಳಿಬಿಡ್ತಾ ಹುಡುಗಿ. 15, 16, 18 ವಯಸ್ಸಿನ ಹುಡುಗಿ ಅಷ್ಟೇ. ಅದು ಕೇಳಿಬಿಡ್ತಾ. ಇವರು ಶಾಸ್ತ್ರದಲ್ಲಿ ಹಾಗಿದೆ ಹೀಗಿದೆ ಅಂತ ಇಷ್ಟು ಮಾತ್ರ ಉತ್ತರ ಹೇಳಿದ್ರು. ಶಾಸ್ತ್ರದಲ್ಲಿರುವಂಥ ವಿಷಯ ಕನ್ವಿನ್ಸ್ ಆಗಬೇಕಾದ್ರೆ ಅದೆಷ್ಟು ಅನುಭವ ಬೇಕು, ಎಷ್ಟು ಜ್ಞಾನ ಬೇಕು. ಹೇಳುವ, ಪ್ರವಚನ ಮಾಡುವಂಥ, ಉಪದೇಶ ಮಾಡುವಂಥ ನಮಗೆ ಅನೇಕ ಕಡೆ ಶಾಸ್ತ್ರದಲ್ಲಿರುವಂಥ ವಿಷಯಗಳು ಮನವರಿಕೆ ಆಗಿರೋದಿಲ್ಲ. 15, 16 ವಯಸ್ಸಿನ ಹುಡುಗಿಗೆ, ಬಿಸಿ ರಕ್ತದ ಹುಡುಗಿ, ಈಗಿನ ಕಾಲದ ಎಲ್ಲ ವರ್ತಮಾನಗಳನ್ನು ಕೂಡ, ಎಲ್ಲ ಮಾಧ್ಯಮಗಳಿಂದ ನಮ್ಗೆ ಏನೇನು ತಿಳಿತದೆ ಎಲ್ಲವನ್ನೂ ಗಮನಿಸ್ತಾ ಇರುವಂಥ ಒಂದು ಹುಡುಗಿಗೆ ನೀವು ಹೀಗೆ ಹೇಳ್ಬಿಟ್ರೆ ಅದರಿಂದ ಕನ್ವಿನ್ಸ್ ಆಗಲಿಲ್ಲ. ಅದಕ್ಕೆ ಆ ಹುಡುಗಿಗೆ ಅದು ಯಾವ ದೃಷ್ಟಿಯಿಂದ ಕನ್ವಿನ್ಸ್ ಆಗಲಿಲ್ಲ. ಆ ಹುಡುಗಿ ಮುಂದೆ ಮಾತಾಡಲಿಲ್ಲ. ಆದರೆ ಅದರ ಮನಸ್ಸಿಗೆ ಸಮಾಧಾನ ಏನಾಗಲಿಲ್ಲ. ನಾವು ಶಾಸ್ತ್ರದಲ್ಲಿ ಹೇಳುವಂತೆ ಈ ಎಲ್ಲ ವಿಷಯಗಳನ್ನು ತುಂಬಾ ಗೌಪ್ಯವಾಗಿ ಮಾಡಿದ್ದಾಗಿದ್ರೆ ನಮಗೆ ಈ ಸಮಸ್ಯೆಗಳೇ ಬರ್ತಿರ್ಲಿಲ್ಲ. ನಾವು ಅದನ್ನ ಯಾಕೆ ಗಮನಿಸೋದಿಲ್ಲ? ಇಂಥ ವ್ಯರ್ಥವಾದ ಟೀಕೆ, ವ್ಯರ್ಥವಾದ ಹರಟೆ ನಮಗೆ ಬೇಡಾಗಿತ್ತು ಹಿರಿಯರಿಗೆ. ಅದನ್ನ ನಾವು ನಮ್ಮ ಮುಂದಿನ ತಲೆಮಾರಿಗೆ ಏನು ಸಂದೇಶ ಕೊಡ್ತಿದ್ದೀವಿ? ಈಗ ಮೊದಲನೇ ತಲೆಮಾರಿನ ಹುಡುಗಿ ಹೀಗೆ ಕೇಳ್ತು, ನೀವು ಪುರುಷರು ಯಾಕೆ ಮಾಡ್ಕೋತೀರಿ ಇನ್ನೊಂದು ವಿವಾಹ ಅಂತೇಳಿ. ಅದ್ರ ಮುಂದಿನ ತಲೆಮಾರಿನವರು ನಾವ್ಯಾಕೆ ಸ್ತ್ರೀಯರು ಮಾಡ್ಕೊಳ್ಬಾರ್ದು ಅಂತ ಕೇಳಿಬಿಡ್ತಾರೆ. ಕೇಳದೆ ಮಾಡ್ಕೊಂಡೇ ಬಿಡ್ತಾರೆ. ಯಾವ ಧರ್ಮವನ್ನು ನಾವು ಕಾಪಾಡಬೇಕು ಅಂತಂತೀವಿ, ಅದನ್ನು ನಮ್ಮ ಒರಟತನದಿಂದ, ಒಂದು ಸರಿಯಾಗಿ ಬೇಯದೇ ಇರುವಂತಹ ಅನ್ನ, ಚಪಾತಿ ಮೊದಲಾದನ್ನು ತಿಂದ್ರೆ ಮನುಷ್ಯನ ಪರಿಣಾಮ ಹೇಗಾಗ್ತದೋ ಹಾಗೆ ಅರೆಬೆಂದ ಉಪದೇಶವನ್ನು ಕೊಡುವವರು ಅನೇಕ ಬಾರಿ ಅರೆ ಬೆಂದವರು, ಅದನ್ನು ಕೇಳಿದಾಗ ನಮಗೆ ಅರ್ಥ ಆಗುವುದು ಅರ್ಧಮರ್ಥ. ಇಂಥ ಅರ್ಧ ಉಪದೇಶಗಳು, ಅದರಿಂದ ಆಗುವಂತಹ ಅರ್ಧ ಜ್ಞಾನಗಳು, ಹಾಫ್ ನಾಲೆಜ್ ಈಸ್ ಆಲ್ವೇಸ್ ಡೇಂಜರಸ್ ಅನ್ನುವಂತೆ, ನಾವು ಧರ್ಮಾಚರಣೆಯನ್ನು ಮಾಡಿ
ಮುಂದಿನ ಪೀಳಿಗೆಗೆ ಏನು ಹೇಳಿಕೊಡ್ಬೇಕಾಗಿದೆ, ಯಾವ ರೀತಿಯಾಗಿ ನಾವು ಮಾದರಿ ಆಗಬೇಕಾಗಿದೆ. ಧರ್ಮವನ್ನು ಉಳಿಸುವ ಜವಾಬ್ದಾರಿ ಕೇವಲ ಋಷಿಗಳ ಮೇಲೆ ಅಲ್ಲಲ್ಲ. ಅವ್ರು ಯಾರು ಇಲ್ಲಲ್ಲ, ಈಗ ಇರುವವರು ನಾವಲ್ವ. ಇದ್ರು ಎಲ್ಲೋ ಬೇರೆ ಬೇರೆ ವರ್ಷಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇದ್ದಾರೆ. ಭೂಲೋಕದಲ್ಲಿ ಇರುವವರು ನಾವೇ. ನಮ್ಮ ಸುತ್ತಮುತ್ತಲಿನ ಸಮಾಜಕ್ಕೆ, ಕುಟುಂಬಕ್ಕೆ ಅದನ್ನು ಕಲಿಸಬೇಕಾದವ್ರು ನಾವೇ ಅಲ್ವ. ನಮಗೆ ಮಾತ್ರ ಯಾವುದೇ ಜವಾಬ್ದಾರಿ ಇಲ್ಲದೆ ಇರುವಂತೆ ನಾವು ತೀರಾ ಒರಟರಾಗಿ, ತೀರಾ ಸ್ಥೂಲ ದೃಷ್ಟಿಯಿಂದ ಧರ್ಮಾಚರಣೆಯನ್ನು ಮಾಡ್ತಾ ಇರೋದು ತುಂಬಾ ಅಸಮರ್ಥನೀಯ ಆಗಿದೆ. ನಾನು ಈ 3 ಅಧಾರ್ಮಿಕ ಆಚರಣೆಗಳನ್ನು ಸಮರ್ಥನೆ ಮಾಡ್ತಿದ್ದೀನಿ ಅಂತಲ್ಲ, ಇದನ್ನು ತಿಳ್ಕೊಳ್ಳಿ. ಶಾಸ್ತ್ರದಲ್ಲಿ ಅದು ಸ್ಪಷ್ಟವಾಗಿದೆ, ಸಂಪ್ರದಾಯದಲ್ಲಿ ಸ್ಪಷ್ಟವಾಗಿದೆ. ಆದ್ರಿಂದಲೇ ನಾನು ಈಗಾಗಲೇ ಅದನ್ನು ಹೇಳಿದೆ. ಆ 3 ಸಂಗತಿಗಳನ್ನು ಯಾರು ಆಚರಣೆಗೆ ತರ್ತಾರೆ ಅವರು ಶಾಸ್ತ್ರದಲ್ಲಿ ಇದಕ್ಕೆ ಸಮರ್ಥನೆಯನ್ನು ಹುಡುಕುವ ಪ್ರಯತ್ನ ಮಾಡಬಾರದು. ಅದು ಕೂಡ ಒಂದು ಅಪಾಯಕಾರಿ. ಅದನ್ನ ಯಾಕೆ ಮಾಡಬೇಕು? ನಮಗೆ ಮಾಡಬೇಕು ಅನ್ಸಿದ್ರೆ ನಾವು ಮಾಡುವುದಷ್ಟೇ. ಪಾಪ ಪುಣ್ಯಗಳಿಗೆ ನಾವು ಜವಾಬ್ದಾರಿಯನ್ನು ಎಚ್ಚರ ನಮಗಿರಬೇಕು. ಬೇರೆ ಯಾರನ್ನು ಹೋಗಿ ಕೇಳಿ ಅವರು ಇದಕ್ಕೆ ಸಮ್ಮತಿ ಕೊಟ್ಟಿದ್ದಾರೆ, ಇವರು ಸಮ್ಮತಿ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ತೃಪ್ತಿಯನ್ನ ಹೊಂದುವಂಥ ಪ್ರಯತ್ನವನ್ನು ನಾವು ಯಾಕೆ ಮಾಡಬೇಕು? ಅವರು ಮಾಡಬಾರ್ದು. ಅಂತಹ ಅತಿರೇಕವನ್ನು ಅವರು ಬಿಡಬೇಕು. ನಮ್ಮ ಜೊತೆ ಇವ್ರ್ಯಾಕೆ ಸೇರ್ಕೊಳ್ತಿಲ್ಲ ಅನ್ನುವಂಥ ಅಸಮಾಧಾನವನ್ನು ಅವರು ಕೂಡ ಬಿಡಬೇಕು. ಅನೇಕ ಸೂಕ್ಷ್ಮಗಳಿರ್ತಾವೆ ಸಮಾಜದಲ್ಲಿ. ಒಂದು ವಿಷಯವನ್ನು ನಾನು ಹೀಗೆ ಸುಮ್ಮನೆ ಪ್ರಾಸಂಗಿಕವಾಗಿ ಗಮನಕ್ಕೆ ತರ್ತೇನೆ. ಈಗ ನನ್ನ ಮಾತುಗಳನ್ನು ನೀವು ಕೇಳ್ತಾ ಇದ್ದೀರಿ. ಮಹಾಘನ ವಿದ್ವಾಂಸ, ಭಾರಿ ಸದಾಚಾರಿ ಅಂತೆಲ್ಲ ನಿಮಗೂ ಏನಾದ್ರು ಗ್ರಹಿಕೆ ಬಂದಿರಬಹುದು. ಆದರೆ ಅನೇಕ ಪ್ರಸಂಗಗಳಲ್ಲಿ ನಾವು ಕೂಡ ಕೆಲವು ಮಠಗಳಿಗೆ, ಕೆಲವು ವಿದ್ವಾಂಸರ ಒಂದು ಸಹವಾಸ, ಒಡನಾಟ ಇತ್ಯಾದಿಗಳನ್ನ ಮಾಡುವಂಥ ಪ್ರಸಂಗ ಬಂದಾಗ ನಮಗಿಂತ ಹೆಚ್ಚು ಸದಾಚಾರವಂತರಾದಂತಹ ಭಾಷೆಯ ಸದಾಚಾರ, ಆಂತರಿಕ ಸದಾಚಾರ, ಜ್ಞಾನ ಇತ್ಯಾದಿಗಳಿರುವಂತಹ ವಿದ್ವಾಂಸರು ಎಲ್ಲಿ ಊಟಕ್ಕೆ ಕೂತ್ಕೋತಾರೆ ಅಲ್ಲಿ ನಾವೇ ಕೂತ್ಕೊಳ್ಳೋದಿಲ್ಲ. ಇದು ಗೊತ್ತಿರಲಿ. ಇದನ್ನು ಕೇಳಿದ್ರೆ ನಿಮಗೆ ಆಶ್ಚರ್ಯ ಅನಿಸಬಹುದು, ಆದರೆ ಇದು ಸ್ಪಷ್ಟವಾಗಿ ಎಲ್ಲಿಗೂ ಗೊತ್ತಿರುವಂತಹ ವಿಷಯವೇ. ಅಲ್ಲಿ ಹೋಗಿ ಕೂತ್ಕೊಳ್ಬೇಕು, ನಮ್ಮನ್ನು ಅಲ್ಲೇ ಕೂಡಿಸ್ಲಿ, ನಮಗವ್ರು ಯಾಕೆ ಮರ್ಯಾದೆ ಮಾಡಲಿಲ್ಲ ಅಂತ ನಾವು ಭ್ರಮೆ ಪಡಬಾರ್ದು. ನಾನಂತೂ ಪಟ್ಟಿಲ್ಲ. ನಾವು ಪ್ರತ್ಯೇಕವಾಗಿ ಕೂತ್ಕೋಬೇಕು ಅವರಿಂದ ದೂರ ಇದ್ದು. ಅದರಿಂದ ನಮಗೇನಾಗುವ ನಷ್ಟ ಏನಿದೆ? ತಿನ್ನುವುದು ದೇವರ ಪ್ರಸಾದವೇ ಎಲ್ಲಿ ಆದರೂ. ನಾನೊಬ್ಬ ದೊಡ್ಡ ವಿದ್ವಾಂಸ ಇದ್ದೀನಿ ಅಂತ ನನ್ನ ಬಗ್ಗೆ ನಾನೇ ಭ್ರಮೆ ಪಟ್ಟು ನೀವು ನಿಮ್ಮ ಜೊತೆ ನನ್ನ ಯಾಕೆ ಸೇರಿಸ್ಕೊಂಡಿಲ್ಲ ಅಂತ ನಾನು ಯಾಕೆ ಆಲೋಚನೆ ಮಾಡಬೇಕು? ವ್ಯಕ್ತವಾಗಿ ತೋರುವಂತೆಯೇ ನಮ್ಗಿಂತ ಯಾರು ಹೆಚ್ಚು ಸದಾಚಾರಿಗಳಿದ್ದಾರೆ ಅವರ ಸದಾಚಾರಕ್ಕೆ ನಾವ್ಯಾಕೆ ಭಂಗ ತರಬೇಕು? ಅವರು ಯಾವ ದೇವಾಲಯಗಳಲ್ಲಿ, ಮಠ ಮಂದಿರಗಳಲ್ಲಿ, ಆ ಒಂದು ವೃಂದಾವನಗಳ ದೇವತಾ ವಿಗ್ರಹಗಳ ಸ್ಪರ್ಶ ಇತ್ಯಾದಿಗಳನ್ನು ಮಾಡ್ತಿರ್ತಾರೆ, ಪೂಜಾ ಇತ್ಯಾದಿಗಳನ್ನು ಮಾಡ್ತಿರ್ತಾರೆ. ಅಲ್ಲಿ ಹೋದಾಗ ನಮಗೂ ಕೂಡ ಅಲ್ಲೊಂದು ಅವಕಾಶ ಕೊಡಿ ಅಂತ ನಾವ್ಯಾಕೆ ಹೇಳಬೇಕು? ಹೇಳಿಲ್ಲ ನಾನು. ಬನ್ನಿ, ಈ ವೃಂದಾವನವನ್ನು ಮುಟ್ಟಿ ಸ್ಪರ್ಶ ಮಾಡಿಕೊಳ್ಳಿ. ನೀವು ಇಲ್ಲಿ ಬಂದಾಗ ನಿಮ್ಮ ಆನ್ಯಕ ಮಾಡುವಾಗ ಆ ದೇವತಾ ವಿಗ್ರಹದ ಒಳಗೆ ಬಂದು, ಆ ಗರ್ಭಗುಡಿ ಒಳಗೆ ಬಂದು ಅಲ್ಲೇ ನಿಮ್ಮ ಆನ್ಯಕವನ್ನು ಮಾಡಿ ದೇವರನ್ನು ಮುಟ್ಟಿ ಅಂತ ಆ ಸಂಬಂಧಪಟ್ಟವ್ರು ಹೇಳಿದಾಗ ಕೂಡ ನಾನು ಅದನ್ನು ಮಾಡಲಿಲ್ಲ. ಇದನ್ನ ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ನೀವು ಕೇಳಲಿ ಕೂತದ್ದು ಮಹಾಭಾರತ. ರಾಮನ ಕಥೆ ಹೇಳಬೇಕು, ಕೃಷ್ಣನ ಕಥೆ, ಪಾಂಡವರ ಕಥೆ ಹೇಳಬೇಕು. ನನ್ನ ಪುರಾಣ ಹೇಳುವ ಪ್ರಸಂಗ ಇದಲ್ಲ. ಆದರೆ ನಮ್ಮಲ್ಲಿ ಒಂದು ಬ್ಯಾಲೆನ್ಸ್ ಹೇಗಿರಬೇಕು ಅಂತನ್ನೋದನ್ನು ನಾನು ಹೇಳಲಿಕ್ಕೆ ಹೊರಟೆ ಅಷ್ಟೇ. ಸಮಾಜದಲ್ಲಿ ಅನೇಕ ಸ್ತರಗಳಿವೆ. ಅಲ್ಲಿರುವಂಥ ಪ್ರತಿಯೊಂದನ್ನು ನಾವು ಮೇಂಟೈನ್ ಮಾಡಬೇಕು. ಅದನ್ನ ಶಿಷ್ಟ ವಲಯದಲ್ಲೂ ಮಾಡ್ತಾರೆ, ಅಶಿಷ್ಟ ವಲಯದಲ್ಲೂ ಮಾಡ್ತಾರೆ. ಎಲ್ಲ ರಾಜಕೀಯ ವ್ಯವಹಾರಗಳು, ಶಿಷ್ಟಾಚಾರಗಳು ಎಲ್ಲವೂ ಎಲ್ಲಿ ವರ್ಣ ವ್ಯವಸ್ಥೆ ಇಲ್ಲ, ಎಲ್ಲಿ ಮಡಿಮೇಲಿಗೆ ವ್ಯವಸ್ಥೆ ಇಲ್ಲ, ಅಲ್ಲಿಯೂ ಕೂಡ ಒಂದು ಶ್ರೇಣಿ ಅಂತ ಅನ್ನೋದು ಇದ್ದೇ ಇದೆಯಲ್ಲ. ಒಂದು ಪ್ರೋಟೋಕಾಲ್ ಅಂತ ಅನ್ನೋದು ಎಲ್ಲ ಕಡೆ ಇದ್ದೇ ಇರ್ತದಲ್ಲ. ಪ್ರೋಟೋಕಾಲ್ ಮೀರಿ ಯಾರು ನಡೀತಾರೇನು? ಅನೇಕ ರಾಜಕೀಯ ನಾಯಕರು ಸೇರಿದಾಗ, IAS IPS ಅಧಿಕಾರಿಗಳು ಸೇರಿದಾಗ ಪ್ರತಿಯೊಂದು ಕಡೆನೂ ಕೂಡ ಒಂದೊಂದು ರೀತಿಯಾದಂಥ ಶಿಷ್ಟಾಚಾರ ಇರ್ತದೆ. ಅದನ್ನು ಮೀರಿ ಯಾರು ನಡೀತಾರೇನು? ಹಾಗಿರುವಾಗ ನಮ್ಮ ಒಂದು ವ್ಯವಸ್ಥೆಯಲ್ಲಿ ನಾವು ಅದನ್ನ ಯಾಕೆ ನಿರೀಕ್ಷೆ ಮಾಡಬೇಕು? ಆ ಮೀರುವಿಕೆಯನ್ನ, ಉಲ್ಲಂಘನವನ್ನು ನಾವು ಯಾಕೆ ಅಪೇಕ್ಷೆ ಮಾಡಬೇಕು? ಯಾರೂ ಮಾಡಬಾರ್ದು. ಅನೇಕ ಸ್ತರಗಳಿವೆ. ಸ್ತರ ಬರೇ 3 ಸ್ತರ ಅಲ್ಲ. 3rd ಗ್ರೇಡ್, 2nd ಗ್ರೇಡ್, 1st ಗ್ರೇಡ್ 3 ಸ್ತರ ಅಲ್ಲ. ಅನೇಕ ಸ್ತರಗಳಿರ್ತವೆ. ಹೋದಲ್ಲಿ ಬಂದಲ್ಲಿ ಬಿ ಎ ರೋಮನ್ ಇನ್ ರೋಮ್ ಅಂತ ಹೇಳ್ತಿರ್ತಾರೆ. ರೋಮಿಗೆ ಹೋದ್ರು ರೋಮನ್ ಅಂತ ನಡ್ಕೋ ಅಂತ ಹೇಳಿ. ಅದರಂತೆ ನಾವು ಆ ಸದಾಚಾರವನ್ನ, ಅಲ್ಲಿರೋ ಶಿಷ್ಟಾಚಾರವನ್ನ ಪಾಲನೆ ಮಾಡಿದ್ರಾಯ್ತು. ಅವ್ರ ವ್ಯವಸ್ಥೆಗೆ ಧಕ್ಕೆ ತರದೇ ಇದ್ರಾಯ್ತು. ಇದನ್ನ ಎಲ್ಲರೂ ಮನಗಾಣಬೇಕಲ್ಲ. ಈ 3 ಸಂಗತಿಗಳನ್ನ, ಶಾಸ್ತ್ರ ಸಂಪ್ರದಾಯ ವಿರುದ್ಧವಾದ ಸಂಗತಿಗಳನ್ನ ಯಾರು ಆಚರಣೆ ಮಾಡ್ತಾರೆ ಅವರು ಇದನ್ನ ಗಮನಕ್ಕೆ ತಂದ್ಕೋಬೇಕು. ಅಲ್ಲದೇನೆ ಮುಖ್ಯವಾಗಿ ನಾವು ಶಿಷ್ಟರು, ನಾವು ಸದಾಚಾರಿಗಳು ಶ್ರೇಷ್ಠ ತರದ ಮಡಿ ಮೇಲಿಗಳನ್ನ ಆಚರಣೆ ಮಾಡಿದ್ದೇವೆ
ಒಳ್ಳೆ ವಿದ್ವಾಂಸರಾಗಿದ್ದೇವೆ, ಸಮಾಜಕ್ಕೆ ಇದನ್ನು ಹೇಳಬೇಕಾದ ಜವಾಬ್ದಾರಿ ನಮ್ಮಲ್ಲಿದೆ ಅಂತ ಅನ್ನುವರು ಕೂಡ ಬಹಳ ಒಂದು ಸಮತೋಲನದ ದೃಷ್ಟಿಕೋನ ಇದ್ರ ಬಗ್ಗೆ ನಮಗಿರಬೇಕು. ಧರ್ಮವನ್ನ ಬಹಳ ಗೌಪ್ಯತೆಯಿಂದ ಆಚರಣೆ ಮಾಡಬೇಕು ಅಂತಿದೆ. ನವ ಗೌಪ್ಯಾನಿ ಕಾರ್ಯೇತ್ ಅಂತ 9 ಸಂಗತಿಗಳನ್ನು ಗೌಪ್ಯವಾಗಿ ಮಾಡಬೇಕಂತ. ಜಪ, ಧರ್ಮ, ಆಚರಣೆ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಅದರಲ್ಲಿ ಧರ್ಮವೂ ಕೂಡ ಸೇರಿದೆ. ತೀರಾ ಧರ್ಮಧ್ವಜರಾಗಿ ಧರ್ಮವನ್ನು ಕೇವಲ ಸ್ಥೂಲ ದೃಷ್ಟಿಯಿಂದ ಮಾತ್ರ ಮಾಡ್ತಾ ಹೋದ್ರೆ ನಮ್ಮ ಸುತ್ತಮುತ್ತಲಿದ್ದವರಿಗೆ ನಮ್ಮನ್ನು ನೋಡಿ ಏನು ಅನಿಸಿತ್ತು? ಇದು ಕೇವಲ ತೋರಿಕೆಯ ಧರ್ಮ ಆಗಿದೆ. ನಮ್ಮನ್ನ ನೋಡಿ ಅವರು ಎದುರಿಗೆ ನಗದೇ ಇರಬಹುದು, ಹಿಂದೆ ನಗ್ತಾರೆ, ಮತ್ತೊಂದು ಕಾಲ ಬಂದಾಗ ಮುಂದೆ ನಗ್ತಾರೆ. ಆದ್ರಿಂದ ನಮ್ಮ ಯೋಗಕ್ಕೆ, ನಮ್ಮ ಸಾಧನೆಗೆ ನಾವು ನಮ್ಮ ಬಾಯಿ ಚಪಲದಿಂದ, ಹರಟೆ ಕೋರುತನದಿಂದ ಧಕ್ಕೆ ತಂದ್ಕೋಬಾರದು. ಹಾಗಂತ ಹೇಳಿ ಶಾಸ್ತ್ರದಲ್ಲಿ ಏನಿದೆ ಅಂತ ಅನ್ನೋದನ್ನ ಹೇಳದೇ ಬಿಡಬಾರದು. ನಮ್ಮ ಮಡಿ ಮೇಲಿಗೆಗಳ ಒಂದು ರಿಕ್ವೈರ್ಮೆಂಟ್, ಅವಶ್ಯಕತೆ ಏನಿದೆ, ತರಗತಿ ಏನಿದೆ ಅಂತ ಅನ್ನೋದನ್ನ ಸ್ಪಷ್ಟವಾಗಿ ಇನ್ನೊಬ್ಬರಿಗೆ ತಿಳಿಯುವಂತೆ ನಾವು ತೋರಿಸ್ಬೇಕು. ಅದರಲ್ಲಿ ವರ್ಗತನ ಇರಬಾರದು. ಆ ಮೂಲಕ ಒಂದು ಅಂತರ ಮೇಂಟೈನ್ ಮಾಡ್ಕೋಬೇಕು. ಮಾಡ್ಕೊಂಡೇ ಇದ್ದಾರೆ, ಅನೇಕ ಜನ ಮಾಡ್ಕೊಂಡಿದ್ದಾರೆ, ಹೊಸದಾಗಿಲ್ಲ ಅಂತಲ್ಲ. ಆದ್ರೆ ಮತ್ತೆಷ್ಟೋ ಜನರಿಗೆ ಇಂಥ ಒಂದು ಹಗ್ಗದ ಮೇಲಿನ ನಡಿಗೆ ಸಾಧ್ಯ ಆಗಿಲ್ಲ. ಆದ್ರಿಂದ ಅನೇಕ ಸಮಸ್ಯೆಗಳನ್ನು ಅವರು ತಾವು ಅನುಭವಿಸಿಕೊಂಡಿದ್ದಾರೆ, ಇನ್ನೊಬ್ಬರಿಗೂ ಸಮಸ್ಯೆಗಳನ್ನ ಅವರು ಮಾಡಿಬಿಡ್ತಾರೆ. ಅದಕ್ಕಾಗಿ ಈ ಎಲ್ಲ ಮಾತುಗಳನ್ನು ಹೇಳ್ತಿದ್ದೇನೆ ಅಷ್ಟೇ. ಧರ್ಮ ಅಂತ ಅನ್ನೋದು ಆ ದೃಷ್ಟಿಯಿಂದ ಸೂಕ್ಷ್ಮವಾಗಿರ್ತದೆ. ಹೀಗೆ ಅದು ಸಮುದ್ರ ಗಮನವೇ ಆಗಲಿ, ಬೇರೆ ವರ್ಣದ ಸ್ತ್ರೀಯನ್ನು ಮದುವೆ ಮಾಡಿಕೊಳ್ಳುವುದಾಗಲಿ, ಪುನರ್ವಿವಾಹದ ಪ್ರಸಂಗ ಆಗಲಿ, ಇವೆಲ್ಲದಕ್ಕೂ ಸಂಬಂಧಪಟ್ಟಂತೆ ಹೀಗೆ ನಾವು ಆಲೋಚನೆ ಮಾಡಬೇಕು ಅಂತ ನನ್ನ ಅಭಿಪ್ರಾಯಗಳನ್ನು ಹೇಳಿದ್ದೇನೆ. ಇದನ್ನ ಸರಿಯಾಗಿ ಆಲಿಸಿ, ಇದರ ಬಗ್ಗೆ ನಿಮ್ದು ಸಮ್ಮತಿ ಇದ್ರೆ ಸೂಚಿಸಬಹುದು. ಇದ್ರ ಬಗ್ಗೆ ನಿಮ್ದು ವ್ಯತಿರಿಕ್ತವಾದ ಏನಾದರೂ ಅಭಿಪ್ರಾಯ ಇದ್ರೆ ನೀವು ಅದನ್ನು ಹೇಳದೆ ಹೋದ್ರೆ ನಿಮಗೆ ಅದರಿಂದ ತೊಂದರೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ನನಗಂತೂ ತೊಂದರೆ ಇದೆ. ಪ್ರತಿಯೊಂದು ಟೀಕೆಯನ್ನು ಕೂಡ ನಾನು ಯಾವತ್ತೂ ಮುಕ್ತ ಮನಸ್ಸಿನಿಂದ ಸ್ವೀಕಾರ ಮಾಡ್ತಿರ್ತೇನೆ. ನೀವು ಹೇಳಿದ್ರು ನಾನು ಒಪ್ಪದೇ ಇರಬಹುದು, ಅದರಿಂದ ನಾನು ಹೇಳಿದ ತಪ್ಪಾಯಿತು ಅಂತ ನಾನು ಒಪ್ಕೊಳ್ಳದೇ ಇರಬಹುದು. ಆದರೆ ನೀವು ಹೇಳೋದನ್ನು ಹೇಳಬೇಕು. ನಾನು ಹೇಳಿದ್ದೇನು ಶಾಸ್ತ್ರ ವಿರುದ್ಧ ಅಲ್ಲ ಅಂತ ತಿಳ್ಕೊಂಡಿದ್ದೇನೆ. ಆದರೂ ನಿಮ್ಮಿಂದ ಒಂದು ಪೂರಕವಾದ ಮಾಹಿತಿಯನ್ನು, ನಿಮ್ಮ ಅಭಿಪ್ರಾಯಗಳನ್ನು ನಾನು ಯಾವತ್ತೂ ನಿರೀಕ್ಷಿಸ್ತೇನೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.